ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಫೋರ್ತ್ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಅದರಲ್ಲಿ ಇರುವಂಥ ಲಾಸ್ಟ್ ಎಕ್ಸಸೈಸ್ ನೋಡಿ, 4.5 ಎಕ್ಸಸೈಸ್. ಅದರಲ್ಲಿ ಆಲ್ರೆಡಿ 9 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. 10 ಕ್ವಶನ್ಸಿಂದ 10th ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10th ರಿಮೈನಿಂಗ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಫ್ ಯು ಇಂಪ್ರೂವ್ ಎಜುಕೇಶನ್ ಬೈ ಟೀಚಿಂಗ್ ಫಾರ್ ಕಾಂಪಿಟೆನ್ಸ್, ಎಲಿಮಿನೇಟಿಂಗ್ ಸ್ಕೂಲಿಂಗ್ ಆ್ಯಂಡ್ ಕನೆಕ್ಟಿಂಗ್ ವಿತ್ ಸ್ಟೂಡೆಂಟ್ಸ್, ದ ಟೆಸ್ಟ್ ಸ್ಕೋರ್ ವಿಲ್ ಇಂಪ್ರೂವ್ ಅಂತ ಹೇಳಿದ. ಹಿಂಗಂದ್ರೆ ನೋಡಿ, ನೀವು ಸಾಮರ್ಥ್ಯಕ್ಕಾಗಿ ಕಲಿಸುವ ಮೂಲ ಶಿಕ್ಷಣವನ್ನು ಸುಧಾರಿಸಿದರೆ, ಶಾಲಾ ಶಿಕ್ಷಣವನ್ನು ತೊಡೆದು ಹಾಕಲು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕ ಸಾಧಿಸಿದರೆ ಆವಾಗ ಪರೀಕ್ಷಾ ಅಂಕಗಳು ಸುಧಾರಿಸುತ್ತವೆ ಅಂತ ನೋಡಿ. ಟೆಸ್ಟ್ ಸ್ಕೋರ್ ವಿಲ್ ಇಂಪ್ರೂವ್ ಅಂತ ಯಾರು ಹೇಳಿರೋದಿಲ್ಲ, ಇದನ್ನ ವಿಲಿಯಂ ಗ್ಲಾಸರ್ ಅಂತ. ಟೀಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಇಲ್ಲಿ ನೋಡಿ, ಎಕ್ಸಸೈಸ್ 4.5. ಅದರಲ್ಲಿ ಆಲ್ರೆಡಿ 9 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ ನೋಡಿ. ಇವಾಗ 10th ಕ್ವಶನ್ ಇಂದ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ ಏನಿದೆ, ಅದು 7 ಇಂದ 14 ವರೆಗೂ ಏನಿದೆ, ಸಾಲ್ವ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇದೆ. ನೋಡಿ 10th ಕ್ವಶನ್ ಏನಿದೆ ನಮಗೆ, 5x plus 2y is equal to 3, 3x plus 2y is equal to 5 ಅಂತ 2 ಲೀನಿಯರ್ ಇಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾನೆ. ಏನ್ ಮಾಡ್ಬೇಕು, ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ತಗೋಬೇಕು. ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ನೋಡಿ, ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ಏನಾಗಿರುತ್ತೆ, 5 2 ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಫಸ್ಟ್ ಲೀನಿಯರ್ ಇಕ್ವೇಶನ್ದು, ಮತ್ತೆ ಸೆಕೆಂಡ್ ಲೀನಿಯರ್ ಇಕ್ವೇಶನ್ದು ಕೋಎಫಿಷಿಯಂಟ್ ಆಫ್ ಎಕ್ಸ್ 3 ಇದೆ, ಕೋಎಫಿಷಿಯಂಟ್ ಆಫ್ ವೈ 2 ಇದೆ. ನೋಡಿ ಇಂಟು ಏನಾಗಿರುತ್ತೆ, ಎಕ್ಸ್ ಮತ್ತೆ ವೈ ಇರುತ್ತೆ, ಈಸ್ ಈಕ್ವಲ್ ಟು ನೋಡಿ ಏನಾಗಿರುತ್ತೆ, 3 ಮತ್ತೆ 5 D1 D2. ನೋಡಿ ನಮ್ಗಿರೋದು ಮ್ಯಾಟ್ರಿಕ್ಸ್ ಫಾರ್ಮ್ ಏನಿದೆ, ಎ ಎಕ್ಸ್ ಈಸ್ ಈಕ್ವಲ್ ಟು ಬಿ ಅಂತ ಇದೆ. ನೋಡಿ ಕಂಪೇರ್ ಮಾಡಿದರೆ ಎ ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಎ ಇಸ್ ಈಕ್ವಲ್ ಟು 5 2 3 2 ಬರುತ್ತೆ. ಬಿ ವ್ಯಾಲ್ಯೂ ನೋಡಿ ಏನು ಬರುತ್ತೆ, 3 5 ಬರುತ್ತೆ. ಅವ್ರೇನು ಹೇಳಿದಾನೆ, ಸಾಲ್ವ್ ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡಬೇಕು ನೋಡಿ. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಬರುತ್ತೆ. ಎ ಇನ್ವರ್ಸ್ ಅಂದರೆ ಏನಿದೆ ನಮಗೆ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ. ಇವಾಗ ನೋಡಿ ಫಸ್ಟ್ ಏನು ಮಾಡ್ಬೇಕು ನಾವು, ಡಿಟರ್ಮಿನೆಂಟ್ 5 2s 10 ಮೈನಸ್ 3 2s 6. ಏನು ಬರುತ್ತೆ, 4. ದಿಸ್ ಇಸ್ ನಾಟ್ ಈಕ್ವಲ್ ಟು 0. ಏನಾಗಿರುತ್ತೆ, ಇದು ಎಕ್ಸಿಸ್ಟ್ ಆಗುತ್ತೆ. ಕನ್ಸಿಸ್ಟೆಂಟ್ ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಇರುತ್ತೆ. ಯುನಿಕ್ ಸೊಲ್ಯೂಷನ್ ಬರೋದ್ರಿಂದ ಇಕ್ವೇಶನ್ ಏನಾಗಿರುತ್ತೆ, ಕನ್ಸಿಸ್ಟೆಂಟ್. ಇವಾಗ ನಾವೇನು ಮಾಡಬೇಕು, ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಬೇಕು. ಕೋಫ್ಯಾಕ್ಟರ್ಸ್ ನೋಡಿ, ಕೋಫ್ಯಾಕ್ಟರ್ಸ್ A11 ಏನು ಬರುತ್ತೆ ನಮಗೆ, -1 ಟು ದಿ ಪವರ್ 1 + 1. M11 ಅಂದರೆ ಏನಿದೆ ನೋಡಿ, 2. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ -1 ಟು ದಿ ಪವರ್ 1 + 1 ಅಂದರೆ 2 ಇದೆ. ಈ 1 ಇರೋದ್ರಿಂದ ಪಾಸಿಟಿವ್ 1 ಬರುತ್ತೆ, ಇಂಟು 2. ಈಸ್ ಈಕ್ವಲ್ ಟು ಏನು ಬರುತ್ತೆ, 2. ಅದೇ ಥರ ನೋಡಿ, A12 ತಗೊಂಡಾಗ -1 ಟು ದಿ ಪವರ್ 1 + 2, M12 ಅಂತಂದರೆ 3 ಬರುತ್ತೆ. ನೋಡಿ ಇದಕ್ಕೆ ಇವಾಗ ಇಲ್ಲಿ ಆಡ್ ಇದೆ, 1 + 2 ಅಂತಂದ್ರೆ ಆಡ್ ಇರೋದ್ರಿಂದ ಏನು ಬರುತ್ತೆ, ಪವರ್ ಆಡ್ ಇರೋದ್ರಿಂದ -1 ಬರುತ್ತೆ, ಇಂಟು 3. ಆನ್ಸರ್ ಏನು ಬರುತ್ತೆ ನೋಡಿ, -1 × 3 -3. ಅದೇ ಥರ ನೋಡಿ, A21 ತಗೊಂಡಾಗ -1 ಟು ದಿ ಪವರ್ 2 + 1 ನೋಡಿ, M21 ಅಂತಂದರೆ ಯಾವ್ದು ಬರುತ್ತೆ, 2 ಬರುತ್ತೆ. ನೋಡಿ ಇಲ್ಲಿನೂ ಕೂಡ 2 + 1 ಅಂದರೆ ಆಡ್ ನಂಬರ್ ಇರೋದ್ರಿಂದ -1 ಅನ್ನು ಆಡ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ -1 ಇಂಟು 2 ಈಸ್ ಈಕ್ವಲ್ ಟು -2 ಬರುತ್ತೆ. ಅದೇ ಥರ ನೋಡಿ, A22 ಮಾಡಬೇಕು. A22 ನೋಡಿ ಏನು ಬರುತ್ತೆ, A22 is equal to -1 to the power 2 + 2 ಇಂಟು M22 ಅಂತಂದರೆ 5 ಬರುತ್ತೆ.
ಸೊ ನೋಡಿ -1 ಟು ದಿ ಪವರ್ 2 + 2 ಅಂತಂದರೆ 4 ಇದೆ. ಸೊ ಈ 1 ಇರೋದ್ರಿಂದ ಪಾಸಿಟಿವ್ 1 ಬರುತ್ತೆ ಇಂಟು 5. ಸೊ 1 ಇಂಟು 5 5 ಬರುತ್ತೆ. ಸೊ ಇವಾಗ ನೋಡಿ ನಾವೇನು ಬರಿಬೇಕು, ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನನಗೆ, adjoint of A is equal to A11, A12, A21, A22. ಸೊ ನೋಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ, A11 ಅಂತಂದರೆ ಏನಿದೆ ನನಗೆ 2, A12 -3, A21 -2, A22 5 ಅಂತ ಇದೆ. ಸೊ ನೋಡಿ ಅಡ್ಜಾಯಿಂಟ್ ಆಫ್ ಎ ಬಂತು. ಸೊ ಎ ಇನ್ವರ್ಸ್ ಬರಿಬೇಕಲ್ಲ, ನೋಡಿ ಇಲ್ಲೇನು ಬರಿತೀನಿ, ಎ ಇನ್ವರ್ಸ್ ಏನಾಗುತ್ತೆ ಇವಾಗ, ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇದೆ ನೋಡಿ ಇಲ್ಲಿ. ಡಿಟರ್ಮಿನೆಂಟ್ ಆಫ್ ಎ ಅಂತಂದ್ರೆ ಏನು ಬಂದಿದೆ ನಮಗೆ 4. ಸೊ ಇಂಟು ಅಡ್ಜಾಯಿಂಟ್ ಅಂತಂದರೆ 2 - 2 - 3 5 ಅಂತ ಇದೆ. ಸೊ ನೋಡಿ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲ ಅದನ್ನೇ 1/4 ಹಂಗೆ ತಗೋಬೋದು. ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಇದೆ. ಎಕ್ಸ್ ಅಂತಂದ್ರೆ ಏನು ಬರುತ್ತೆ ನಮಗೆ, XY ಬರುತ್ತೆ, 2 ವೇರಿಯಬಲ್ಸ್ ಇದೆ. ಸೊ ಎ ಇನ್ವರ್ಸ್ ಅಂತಂದ್ರೆ ಏನಿದೆ ನಮಗೆ 1/4 ಇಂಟು 2 -2 -3 5 ಅಂತ ಇದೆ. ಸೊ ಇಂಟು ಬಿ ಇದೆ ನೋಡಿ, ಬಿ ಏನಿದೆ ವ್ಯಾಲ್ಯೂ ಇಲ್ಲಿ ನೋಡಿ 3 5 ಇದೆ, 3 5. ಸೊ ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ 1/4 ಆಸ್ ಇಟ್ ಈಸ್, ಇದನ್ನು 2 3s are 6, -2 ಇಂಟು 5 -10. ಮತ್ತು ಇದು ಸೆಕೆಂಡ್ ರೋ, ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ -3 ಇಂಟು 3 -9, 5 5s are 25. ಸೊ ನೋಡಿ 1/4 ಆ್ಯಸ್ ಇಟ್ ಈಸು, ಆಮೇಲೆ ನಾನು ಡಿವೈಡ್ ಮಾಡ್ತೀನಿ. 1/4 ಇಂಟು 6 - 10 ಅಂತಂದರೆ -4, -9 + 25 16 ಅಂದರೆ ಲಾರ್ಜೆಸ್ಟ್ ನಂಬರ್ ಸೈನ್ ಬರುತ್ತೆ. ಸೊ ಈಸ್ ಈಕ್ವಲ್ ಟು ನೋಡಿ -4/4 16/4, ಎರಡಕ್ಕೂ 4 ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ನಮ್ಗೆ ಇವಾಗ, XY ಈಸ್ ಈಕ್ವಲ್ ಟು -1 4. ನೋಡಿ 1 4 1s are 4 1s are 4 1s are 4 4s. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ -1, ವೈ ವ್ಯಾಲ್ಯೂ ಏನು ಬರುತ್ತೆ 4. 10th ಕ್ವಶನ್ಗೆ ಎಕ್ಸ್ ವ್ಯಾಲ್ಯೂ -1, ವೈ ವ್ಯಾಲ್ಯೂ 4 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 11th ಕ್ವಶನ್ ಇದೆ, 2x + y ಈಸ್ ಈಕ್ವಲ್ ಟು 1 ಅಂತ ಇದೆ. ಫಸ್ಟ್ ಲೀನಿಯರ್ ಇಕ್ವೇಶನ್. ಸೆಕೆಂಡ್ ಒನ್ x - 2y - z ಈಸ್ ಈಕ್ವಲ್ ಟು 3/2 ಅಂತ ಇದೆ. ನೆಕ್ಸ್ಟ್ ಇಕ್ವೇಶನ್ 3y - 5z ಈಸ್ ಈಕ್ವಲ್ ಟು 9 ಅಂತ ಇದೆ. ಸೊ ನೋಡಿ ಇಲ್ಲೇನು ಕೂಡ ಏನು ಫೈಂಡ್ ಮಾಡಬೇಕು, XYZ 3 ವ್ಯಾಲ್ಯೂಸನ್ನು ಫೈಂಡ್ ಮಾಡಬೇಕು ನೋಡಿ. ಸೊ ಇಲ್ಲೇನು ಬರುತ್ತೆ, ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ನೋಡೋಣ ಫಸ್ಟು. ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ನೋಡಿ, ಮ್ಯಾಟ್ರಿಕ್ಸ್ ಫಾರ್ಮ್ ಏನು ಬರುತ್ತೆ, ಫಸ್ಟು x coefficient 2, y coefficient 1, z coefficient 1. Next x coefficient 1, y coefficient -2, z coefficient -1. ಸೊ ಅದೇ ಥರ ನೋಡಿ ಥರ್ಡ್ ಅಲ್ಲಿ x ವ್ಯಾಲ್ಯೂ ಕೊಟ್ಟಿಲ್ಲ, ಲೈಕ್ x ಕೊಟ್ಟಿಲ್ಲ 0 ಬರುತ್ತೆ. y coefficient 3, z coefficient -5. ಸೊ ಇಂಟು x y z ಈಸ್ ಈಕ್ವಲ್ ಟು ನೋಡಿ d1 d2 d3 1 3/2 9 ಅಂತ. ಸೊ ಮ್ಯಾಟ್ರಿಕ್ಸ್ ಫಾರ್ಮ್ ಏನಿದೆ ನಮಗೆ, AX ಈಸ್ ಈಕ್ವಲ್ ಟು B. ಸೊ ನೋಡಿ ಇದಕ್ಕೆ ಕಂಪೇರ್ ಮಾಡಿದರೆ ಎ ವ್ಯಾಲ್ಯೂ ಏನು ಬರುತ್ತೆ ನೋಡಿ ನಮಗೆ, A ಈಸ್ ಈಕ್ವಲ್ ಟು 2 1 1 1 -2 -1 0 3 -5 ಅಂತ ಬರುತ್ತೆ. ಸೊ ಬಿ ವ್ಯಾಲ್ಯೂ ಏನು ಬರುತ್ತೆ ನೋಡಿ, 1 3/2 9 ಅಂತ ಬರುತ್ತೆ. ಸೊ ನಮ್ಗೆ ಏನು ಹೇಳಿರೋದು, ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ x ಈಸ್ ಈಕ್ವಲ್ ಟು A ಇನ್ವರ್ಸ್ B ಅಂತ ಬರುತ್ತೆ. ಸೊ A ಇನ್ವರ್ಸ್ ಅಂದರೆ ಏನಿದೆ ನಮಗೆ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಾಯಿಂಟ್ ಆಫ್
ಎ ಅಂತ ಇದೆ. ಸೊ ಫಸ್ಟ್ ಏನು ಮಾಡ್ಬೇಕು ನಾವು ಡಿಟರ್ಮಿನೆಂಟ್ ಎ ಅನ್ನು ಫೈಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ನೋಡಿ ಈಸ್ ಈಕ್ವಲ್ ಟು 2 ಬರುತ್ತೆ. ಫಸ್ಟು -2 ಇಂಟು -5 10, 3 ಇಂಟು -1 ಮೈನಸ್ ಇದೆ ಆಲ್ರೆಡಿ, ಸೊ ಇಲ್ಲಿ ಮೈನಸ್ ಬರೋದ್ರಿಂದ ಪ್ಲಸ್ 3, -1 ಇಂಟು 1 ಇಂಟು -5 -5 ಮೈನಸ್ 0 ಇಂಟು ಮೈನಸ್ ಅಂದರೆ 0 -1 0 ಬರುತ್ತೆ, ಪ್ಲಸ್ 1 ಇಂಟು 1 ಇಂಟು 3 3 minus 0 into 0 0 into minus 2 0. So simplification 2 into 10 plus 2 30, sorry 10 plus 3 13 minus 1 into minus 5 minus 0 minus 5 plus 1 into 3 minus 0 3. So nodi 2 13 2s are 26 minus into minus plus 5 plus 3 1s are 3. ನೋಡಿ 26 plus 5 ಅಂದರೆ 31, 31 plus 3 34. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಫಂಕ್ಷನ್ ಏನಾಗಿರುತ್ತೆ ಇವಾಗ ಎಕ್ಸಿಸ್ಟ್ ಆಗುತ್ತೆ. ಇಟ್ ಹ್ಯಾಸ್ ಎ ಯುನಿಕ್ ಸೊಲ್ಯೂಷನ್. ಸೊ ದಿಸ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ. ಸೊ ಇವಾಗ ನೋಡಿ ಕೋ ಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು. ಏನಕ್ಕಂದ್ರೆ ಎಡ್ ಜಾಯಿಂಟ್ ಬೇಕಲ್ಲ ನಮಗೆ ಕೋ ಫ್ಯಾಕ್ಟರ್ಸ್. ಸೊ ಫಸ್ಟ್ ಒನ್ ನೋಡಿ a11 ತಗೊಂಡಾಗ -1 to the power 1 plus 1 ಇಂಟು ಇಲ್ಲಿ ನೋಡಿ ಯಾವ್ದು ಬರುತ್ತೆ -2 -1 3 -5 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ E1 ಇರೋದ್ರಿಂದ +1 ಬರುತ್ತೆ. ಇದು ಸಿಂಪ್ಲಿಫೈ -2 ಇಂಟು -5 10 -3 ಇಂಟು -1 +3. ಸೊ 1 ಇಂಟು 13 ಈಸ್ 13 ಬರುತ್ತೆ. ಸೊ ಅದೇ ಥರ ನೋಡಿ a12 ತಗೊಂಡಾಗ ಈಸ್ ಈಕ್ವಲ್ ಟು -1 to the power 1 plus 2. ನೋಡಿ a12 ಈ ಎಲಿಮೆಂಟ್ ತಗೊಂಡಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 1 -1 0 -5 ಬರುತ್ತೆ. ಸೊ ಇಲ್ಲೇನಿದೆ ಆಡ್ ಇರೋದ್ರಿಂದ -1 ಪವರ್ ಆಡ್ ಇರೋದ್ರಿಂದ 1 ಇಂಟು -5 -5. ಸೊ 0 ಇಂಟು -1 ಅಂತಂದ್ರೆ ಏನು ಬರುತ್ತೆ ನಮಗೆ 0. -0. ಸೊ ಏನು ಬರುತ್ತೆ ನೋಡಿ ಈಸ್ ಈಕ್ವಲ್ ಟು -1 ಇಂಟು -5 ಈಸ್ ಈಕ್ವಲ್ ಟು +5. ಸೊ ಅದೇ ಥರ ನೋಡಿ a13 ತಗೊಂಡಾಗ -1 to the power 1 plus 3. ನೋಡಿ 1 3 ತಗೊಂಡಾಗ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 1 -2 0 3 ಬರುತ್ತೆ. ಸೊ ನೋಡಿ ಇಲ್ಲಿ E1 ಇರೋದ್ರಿಂದ +1. ನೋಡಿ 1 ಇಂಟು 3. ಸೊ +1 ಇಂಟು 3 ಅಂತಂದರೆ 3 -0 ಇಂಟು -2 0. ಸೊ 1 ಇಂಟು 3 ಅಂತಂದರೆ ಆನ್ಸರ್ ಏನು ಬರುತ್ತೆ ನಮಗೆ 3 ಬರುತ್ತೆ. ಸೊ ಅದೇ ಥರ ನೋಡಿ ನೆಕ್ಸ್ಟ್ a21 ತಗೊಂಡಾಗ -1 to the power 2 plus 1 ಆಡಿದೆ ನೋಡಿ 21 ತಗೊಂಡಾಗ ಈ ಎಲಿಮೆಂಟು. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 1 1 3 -5. ಸೊ ಸಿಂಪ್ಲಿಫೈ ನೋಡಿ ಆಡ್ ಇರೋದ್ರಿಂದ 2 plus 1 ಅಂದರೆ 3 3 is ಆಡ್. ಸೊ -1 ಬರುತ್ತೆ. 1 ಇಂಟು -5 -5 -3 ಇಂಟು 1 3. ಸೊ ನೋಡಿ -1 ಇಂಟು -5 -3 ಅಂದರೆ ಆ್ಯಡ್ ಮಾಡಿಬಿಟ್ಟು ಸೈನ್ -8. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ +8. ಸೊ ಅದೇ ಥರ ನೋಡಿ a22 ತಗೊಂಡಾಗ ಈಸ್ ಈಕ್ವಲ್ ಟು -1 to the power 2 plus 2. ನೋಡಿ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು ಎಲಿಮೆಂಟ್ಸ್ 2 1 0 -5 ಬರುತ್ತೆ. ನೋಡಿ E1 ಇರೋದ್ರಿಂದ +1 2 ಇಂಟು -5 -10 -0. ಸೊ ನೋಡಿ 1 ಇಂಟು -10 ಅಂತಂದರೆ -10 ಬರುತ್ತೆ. ಸೊ ಅದೇ ಥರ ನೋಡಿ a23 ತಗೊಂಡಾಗ -1 to the power 2 plus 3. ನೋಡಿ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದರೆ 2 1 0 3 ಬರುತ್ತೆ ಎಲಿಮೆಂಟ್ಸ್. ಸೊ ಇಲ್ಲಿ ಆಡ್ ಇರೋದ್ರಿಂದ -1 2 ಇಂಟು 3 6 -0 ಇಂಟು 1 0. ಸೊ ನೋಡಿ -1 ಇಂಟು +6 ಏನು ಬರುತ್ತೆ ಆನ್ಸರು -6 ಬರುತ್ತೆ. ಸೊ ಅದೇ ಥರ a31 ನೋಡಿ a31.
ಸೊ -1 to the power 3 plus 1. ನೋಡಿ A31 ಅಂತಂದ್ರೆ ಯಾವ ಎಲಿಮೆಂಟ್ ಬರುತ್ತೆ ಇಲ್ಲಿ? ಇಲ್ಲಿ ನೋಡಿ A31 ಅಂದ್ರೆ ಈ ಎಲಿಮೆಂಟ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಥರ್ಡ್ ರೋ ಬಿಟ್ಬಿಟ್ಟು 1 1 -2 -1. ಸೊ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಇವಾಗ ಇಲ್ಲಿ ಈ 1 ಇರೋದ್ರಿಂದ 1 ಬರುತ್ತೆ. 1 into 1 1 -2 into 1 +2. ಸೊ 1 into 3 ಅಂತಂದ್ರೆ 3 ಬರುತ್ತೆ. ಸೊ ಅದೇ ತರ ನೋಡಿ A32 ತಗೊಂಡಾಗ -1 to the power 3 plus 2. ನೋಡಿ ಎಲಿಮೆಂಟ್ ಯಾವ ತಗೊಂತ ಇದೀವಿ ಇವಾಗ? ಇದು ತಗೊಂಡ್ರೆ ಏನಾಗುತ್ತೆ ಇವಾಗ? ಸೆಕೆಂಡ್ ಕಾಲಮ್ ಥರ್ಡ್ ರೋ ಬಿಟ್ಬಿಟ್ಟು 2 1 1 -1 2 1 1 -1. ನೋಡಿ ಇನ್ನೊಂದ್ಸರಿ ಇಲ್ಲಿದೆ ನೋಡಿ 2 1 1 -1. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆಡ್ ಇರೋದ್ರಿಂದ -1 ಬರುತ್ತೆ. ಪವರ್ ಆಡ್ ಇರೋದ್ರಿಂದ 2 into -1 -2 -1 into 1 1. ಸೊ -1 into -3 ನೋಡಿ ಮೈನಸ್ ಇದ್ದಾಗ ಆ್ಯಡ್ ಮಾಡಿಬಿಟ್ಟು, ಎರಡು ಮೈನಸ್ ಇದ್ದಾಗ ಆ್ಯಡ್ ಮಾಡಿಬಿಟ್ಟು ಸೈನ್ ಮೈನಸ್ ತಗೊಂತೀವಿ. ಸೊ ಆನ್ಸರ್ ಏನು ಬರುತ್ತೆ? 3. ಅದೇ ಥರ ನೋಡಿ A33 ತಗೊಂಡಾಗ -1 to the power 3 plus 3. ನೋಡಿ ಲಾಸ್ಟ್ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು ಎಲಿಮೆಂಟ್ಸ್ ಏನು ಬರುತ್ತೆ? 2 1 1 -2. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಇವಾಗ? ಈಸ್ ಈಕ್ವಲ್ ಟು ಇಲ್ಲಿ 1 ಇರೋದ್ರಿಂದ +1 ಬರುತ್ತೆ ಪವರು. ಆಮೇಲೆ 2 into -2 -4 -1 into 1. ಸೊ ನೋಡಿ 1 into -5 ಅಂತಂದ್ರೆ ಏನು ಬರುತ್ತೆ ನಮಗೆ? -5 ಬರುತ್ತೆ. ಇವಾಗ ನೋಡಿ ನಮಗೆಲ್ಲ ಕೋಫ್ಯಾಕ್ಟರ್ಸ್ ಬಂತು. A11 A12 A13 A21 A22 A23 ಎಲ್ಲ ವ್ಯಾಲ್ಯೂಸ್ ಬಂತು. ಸೊ ಇವಾಗ ನೋಡಿ ನಾನು ಎಡ್ ಜಾಯಿಂಟ್ ಬರಿಬೇಕು. ಎಡ್ ಜಾಯಿಂಟ್ ಏನು ಬರುತ್ತೆ ನೋಡಿ? ಎಡ್ ಜಾಯಿಂಟ್ ಆಫ್ A is equal to A11 A12 A13 A21 A22 A23. ಸೊ ಅದೇ ಥರ ನೋಡಿ A31 A32 A33. ಸೊ ನೋಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ? ಎಡ್ ಜಾಯಿಂಟು A11 ಇಲ್ಲಿದೆ ನೋಡಿ 13 A12 ಇಲ್ಲಿ ನೋಡಿ A12 ಏನಿದೆ 5 A13 3 ಇದೆ. ಸೊ ಅದೇ ಥರ ನೋಡಿ A21 ಏನಿದೆ ನಮಗೆ 8 A22 -10 A23 -6. ನೆಕ್ಸ್ಟ್ A31 ಇಲ್ಲಿ ನೋಡಿ A31 ಏನು ಬರುತ್ತೆ? ಓಕೆ 1 into -1 ಸಾರಿ ಇದು -1 ಬರುತ್ತೆ. -1 ಅಂತಂದರೆ 2 -1 ಅಂತಂದರೆ ಏನು ಬರುತ್ತೆ ನಮಗೆ? +1. ನೋಡಿ ಇಲ್ಲಿ 1 -1 ಇತ್ತಲ್ಲ, ಸೊ ಇಂಟು 1 ಬರುತ್ತೆ, 1 ಬರುತ್ತೆ ಆನ್ಸರ್. ಸೊ 1. ಅದೇ ಥರ ನೋಡಿ A32 ಅಂತಂದರೆ 3 ಬರುತ್ತೆ. A33 -5. ಸೊ ನೋಡಿ ಎಡ್ ಜಾಯಿಂಟ್ ಬಂತು. ಇವಾಗ ನಾವು A ಇನ್ವರ್ಸ್ ಬರಿಬೋದು. A ಇನ್ವರ್ಸ್ ನೋಡಿ ಏನು ಬರುತ್ತೆ? 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ A ಇಂಟು ಎಡ್ ಜಾಯಿಂಟ್ ಆಫ್ A ಅಂತ ಇದೆ. ಸೊ ನೋಡಿ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ A ಅಂತಂದರೆ ನಾವು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಏನು ಬಂದಿದೆ ನೋಡಿ? 34 ಇದೆ. ಸೊ 34 ಇಂಟು 13 8 1 5 -10 3 3 -6 -5. ಸೊ A ಇನ್ವರ್ಸ್ ಬಂತು. ಇವಾಗ ನಾವೇನು ಮಾಡಬೇಕು? XYZ ವ್ಯಾಲ್ಯೂವನ್ನು ಅಂದರೆ X ಈಸ್ ಈಕ್ವಲ್ ಟು A ಇನ್ವರ್ಸ್ ಇಂಟು B. ಸೊ X ಅಂತಂದರೆ XYZ ಬರುತ್ತೆ. ಸೊ ಈಸ್ ಈಕ್ವಲ್ ಟು A ಇನ್ವರ್ಸ್ ಅಂತಂದರೆ ಏನಿದೆ? 1/34 ಇಂಟು 13 8 1 5 -10 3
3 ಮೈನಸ್ 6 ಮೈನಸ್ 5 ಬರುತ್ತೆ ಇಂಟು ನೋಡಿ ಬಿ ಅಂತಂದರೆ ಏನಿದೆ ನೋಡಿ ಇಲ್ಲಿ 1 3/2 9 ಅಂತ ಇದೆ 1 3/2 9 ಅಂತ ಇದೆ ಸೊ ನೋಡಿ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಎ ಇನ್ವರ್ಸ್ ಇಂಟು ಬಿ ಅಂತ ನೋಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ ಇದು ಮಲ್ಟಿಪ್ಲಿಕೇಶನ್ ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡಿ ಸಾರಿ ಇಂಟು 1/30 ಸಾರಿ ಈಸ್ ಈಕ್ವಲ್ ಟು 1/34 ಇದೆಯಲ್ಲ ಅದು ಆ್ಯಸ್ ಇಟ್ ಈಸ್ ಲಾಸ್ಟಲ್ಲಿ ಡಿವೈಡ್ ಮಾಡೋಣ ನೋಡಿ 1/34 ಇದೆ because 1 divided by determinant of 8 ಅಲ್ಲ so 1 divided by 34 as it is last ಅಲ್ಲಿ ಡಿವೈಡ್ ಮಾಡ್ತೀನಿ ನೋಡಿ 13 ones are 13 plus 8 into 3/2 plus 1 into 9 9 so ಅದೇ ತರ 5 into 1 5 minus 10 into 3/2 plus 3 9s are 27 ಸೊ ಅದೇ ಥರ 3 into 1 3 ಥರ್ಡ್ ರೋ ನೋಡಿ ಆಮೇಲೆ ಮೈನಸ್ 6 ಇಂಟು 3/2 ಮೈನಸ್ 5 ಇಂಟು 9 ಸೊ ಈಸ್ ಈಕ್ವಲ್ ಟು 1/34 ಸಿಂಪ್ಲಿಫಿಕೇಶನ್ ನೋಡಿ 2 1s 2 4s ಇಲ್ಲಿನೂ ಕೂಡ 2 1s 2 5s 2 1s 2 3s ಸೊ ನೋಡಿ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಇವಾಗ 13 ನೋಡಿ ಇನ್ನೊಂದು ಸ್ಟೆಪ್ ಬರೀತೀನಿ 13 ಪ್ಲಸ್ 4 ಪ್ಲಸ್ 9 5 ನೋಡಿ ಮೈನಸ್ 5 ಇಂಟು 3 ಅಂದರೆ ಮೈನಸ್ 15 ಪ್ಲಸ್ 27 ನೆಕ್ಸ್ಟ್ 3 ಇದೆ ಫಸ್ಟ್ ಎಲಿಮೆಂಟು ಮೈನಸ್ ನೋಡಿ 3 3s ಮೈನಸ್ 9 ಮೈನಸ್ 5 9s 45 ಸೊ ನೋಡಿ 1/34 as it is ನೋಡಿ 13 plus 4 ಎಷ್ಟಾಗುತ್ತೆ 17 plus 9 ಸಾರಿ 1 ನಿಮಿಷ ಇದು 4 3s ಸಾರಿ ಇದು ಇಲ್ಲಿ ನೋಡಿ 4 3s ಅಂತಂದ್ರೆ ಇದು 12 ಆಗುತ್ತೆ ಸೊ 13 plus 12 ಅಂತಂದ್ರೆ 27 ಒಂದು ನಿಮಿಷ ಅಲ್ಲಲ್ಲ 25 ಪ್ಲಸ್ 9 ಅಂತಂದರೆ 34 ನೆಕ್ಸ್ಟ್ 5 27 ಮೈನಸ್ 15 ಪ್ಲಸ್ 5 17 ನೆಕ್ಸ್ಟ್ 3 ಮೈನಸ್ 9 ಮೈನಸ್ 45 ಮತ್ತು ಮೈನಸ್ 9 ಆ್ಯಡ್ ಮಾಡಿದರೆ 54 ಬರುತ್ತೆ 54 3 ಅಂತಂದರೆ ಮೈನಸ್ 51 ಲಾರ್ಜೆಸ್ಟ್ ನಂಬರ್ ಸೈನ್ ಮೈನಸ್ ಇದೆ ಸೊ ನೋಡಿ ಇವಾಗ ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಮಾಡೋಣ 34 ಡಿವೈಡೆಡ್ ಬೈ 34 17 ಡಿವೈಡೆಡ್ ಬೈ 34 ಮೈನಸ್ 51 ಡಿವೈಡೆಡ್ ಬೈ 34 ಸೊ ನೋಡಿ 34 ones 17 ones 17 2s 34 ಇಲ್ಲಿ ನೋಡಿ 34 ಇಲ್ಲಿನೂ ಕೂಡ 17 ಮಾಡೋಣ 17 2s 17 3s ಸೊ ಏನು ಬರುತ್ತೆ ನೋಡಿ ಆನ್ಸರ್ 1/2 ಮೈನಸ್ 3/2 ಸೊ ನೋಡಿ XYZ ವ್ಯಾಲ್ಯೂ XYZ is equal to 1/2 minus 3/2 so X value 1 ಬರುತ್ತೆ Y value 1/2 ಬರುತ್ತೆ Z value minus 3/2 ಅಂತ ಬರುತ್ತೆ ಸೊ ನೋಡಿ 11th ಕ್ವಶನ್ಗೆ ಇದು ಆನ್ಸರ್ ನೆಕ್ಸ್ಟ್ ನೋಡಿ 12th ಕ್ವಶನ್ ಇದೆ X minus y plus z is equal to 4 2x plus y minus 3z is equal to 0 x plus y plus z is equal to 2 ಅಂತ ಇದೆ
ಸೊ ಇಲ್ಲಿನೂ ಕೂಡ ಎಕ್ಸ್ ವೈ ಝಡ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಸೊ ಏನು ಮಾಡಬೇಕು, ಫಸ್ಟು ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್. ಮ್ಯಾಟ್ರಿಕ್ಸ್ ಫಾರ್ಮ್. ಸೊ ನೋಡಿ ಮ್ಯಾಟ್ರಿಕ್ಸ್ ಫಾರ್ಮ್ ಏನು ಬರುತ್ತೆ, coefficient of x 1, coefficient of y minus 1, coefficient of z 1, so coefficient of x 2, coefficient of y 1, coefficient of z minus 3. ಸೊ ಅದೇ ಥರ ನೋಡಿ ಥರ್ಡ್ ಲೀನಿಯರ್ ಇಕ್ವೇಷನ್ದು coefficient of x 1, y 1, z 1. ಸೊ ನೋಡಿ ಇಂಟು ಏನಿದೆ ನಮಗೆ x y z ಈಸ್ ಈಕ್ವಲ್ ಟು d1 d2 4 0 2 ಇದೆ. ಸೊ ನೋಡಿ ಇಕ್ವೇಷನ್ ಏನಿದೆ ನಮಗೆ ಮ್ಯಾಟ್ರಿಕ್ಸ್ ಫಾರ್ಮು ಎ ಎಕ್ಸ್ ಈಸ್ ಈಕ್ವಲ್ ಟು ಬಿ ಅಂತ. ಸೊ ಇದಕ್ಕೆ ಕಂಪೇರ್ ಮಾಡಿದರೆ ನೋಡಿ ಎ ಏನು ಬರುತ್ತೆ ನಮಗೆ, ಎ ಈಸ್ ಈಕ್ವಲ್ ಟು 1 minus 1 1 2 1 minus 3 1 1 1. ಬಿ ವ್ಯಾಲ್ಯೂ ನೋಡಿ ಬಿ ಏನು ಬರುತ್ತೆ 4 0 2 ಬರುತ್ತೆ. ಸೊ ನೋಡಿ ಇವಾಗ ನಾವು ಏನು ಫೈಂಡ್ ಮಾಡಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಇಂಟು ಬಿ ಅಂತ. ಸೊ ನೋಡಿ ಎ ಇನ್ವರ್ಸ್ ಏನಿದೆ ನಮಗೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಬರುತ್ತೆ. ಸೊ ಫಸ್ಟ್ ಏನು ಮಾಡ್ಬೇಕು ನಾವು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡಿ. ಸೊ ನೋಡಿ ಇದು ಎಕ್ಸಿಸ್ಟ್ ಆದರೆ ಮುಂದೆ ಕಂಟಿನ್ಯೂ ಮಾಡೋದು. ಡಿಟರ್ಮಿನೆಂಟ್ ಆಫ್ ಎ 1 ಇಂಟು 1 into 1 1 minus 1 into minus 3 plus 3 minus ಮತ್ತೆ minus 1 ಇದೆ ನೋಡಿ into 2 into 1 2 minus 1 into minus 3 plus 3 plus 1 into 2 into 1 2 minus 1 into 1 1 ನೋಡಿ is equal to 1 into 1 plus 3 4 minus 1 into minus plus 1 into 2 plus 3 5 plus 1 into 2 into minus 1 1. So is equal to 4 plus 5 plus 1 is equal to ನೋಡಿ 10. So this is not equal to 0. So not equal to 0 ಅಂದರೆ ಇದೇನಾಗಿರುತ್ತೆ ಸೊಲ್ಯೂಷನ್ ಯುನಿಕ್ ಸೊಲ್ಯೂಷನ್ ಇದೆ. ಸೊ ಇದು ಎಕ್ಸಿಸ್ಟ್ ಆಗುತ್ತೆ. ಸೊ ಇಕ್ವೇಷನ್ ಏನಾಗಿರುತ್ತೆ ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ಇದು ಕನ್ಸಿಸ್ಟೆಂಟ್ ಇದ್ರೆ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಬೋದು. ಕೋಫ್ಯಾಕ್ಟರ್ಸ್ ಏನು ಬರುತ್ತೆ ನೋಡಿ a11 is equal to minus 1 to the power 1 plus 1 ನೋಡಿ m11 ಏನು ಬರುತ್ತೆ ಇಲ್ಲಿ 1 minus 3 1 1. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇಲ್ಲಿ ಈವನ್ ಇರೋದ್ರಿಂದ ಪವರ್ ಈವನ್ ಇರೋದ್ರಿಂದ ಪ್ಲಸ್ 1 ಬರುತ್ತೆ ಇಂಟು 1 into 1 minus 1 into minus 3 plus 3. ಸೊ ಆನ್ಸರ್ ಏನು ಬರುತ್ತೆ ನೋಡಿ 1 into 4 ಅಂತಂದರೆ 4. ಸೊ ಅದೇ ಥರ ನೋಡಿ a 1 2 ತಗೊಂಡಾಗ minus 1 to the power 1 plus 2 ನೋಡಿ ಇಲ್ಲೇನು ಬರುತ್ತೆ 2 minus 3 1 1 ಅಂತ. ಸೊ ನೋಡಿ 1 2 ತಗೊಂಡಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು. ಸೊ ಇಲ್ಲಿ ಆಡ್ ಇರೋದ್ರಿಂದ ಮೈನಸ್ 1 ಪವರ್ ಆಡ್ ಇರೋದ್ರಿಂದ. ಸೊ ಇಂಟು 2 into 1 2 minus 1 into minus 3 plus 3. ಸೊ ನೋಡಿ minus 1 into 2 plus 3 5. ಸೊ minus 5. ಅದೇ ಥರ ನೋಡಿ a 1 3 is equal to minus 1 to the power 1 plus 3 ನೋಡಿ ಫಸ್ಟ್ ರೋ ಥರ್ಡ್ ಕಾಲಮ್ 2 1 1 1. ಸೊ ಸಿಂಪ್ಲಿಫಿಕೇಶನ್ ನೋಡಿ ಇದು ಈವನ್ ಬರೋದ್ರಿಂದ ಪ್ಲಸ್ 1 ಬರುತ್ತೆ ಇಂಟು 2 1s are 2 minus 1 into 1 1. ಸೊ 1 into 1 is a 1 ಬರುತ್ತೆ. ಅದೇ ಥರ ನೋಡಿ ನೆಕ್ಸ್ಟ್ a21 ತಗೊಂಡಾಗ ಮೈನಸ್ 1 to the power 2 plus 1 ನೋಡಿ a21 ತಗೊಂಡಾಗ ಇಲ್ಲಿ ನೋಡಿ ಯಾವ ಎಲಿಮೆಂಟ್ ಬರುತ್ತೆ ನಮಗೆ ಇದು. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು ಮೈನಸ್ 1 1 1 1 ಅಂತ. ಸೊ ನೋಡಿ ಮೈನಸ್ 1 ಆಡ್ ಇರೋದ್ರಿಂದ ಮೈನಸ್ 1 ಬರುತ್ತೆ ಪವರ್ ಆಡ್ ಇರೋದ್ರಿಂದ. ಸೊ ಮೈನಸ್ 1 into 1 ಮೈನಸ್ 1 ಮೈನಸ್ 1 into 1 1. ಸೊ ಮೈನಸ್ 1 into ಮೈನಸ್ 2 ಈಸ್ ಅ ಪ್ಲಸ್ 2. ಸೊ ಅದೇ ಥರ ನೋಡಿ a22 ತಗೊಂಡಾಗ
ಮೈನಸ್ 1 ಟು ದಿ ಪವರ್ 2 ಪ್ಲಸ್ 2 ಡಿಟರ್ಮಿನೆಂಟ್ ಈ ಎಲಿಮೆಂಟ್ ತಗೊಂಡಾಗ ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 1 1 1 1. ಸೊ ನೋಡಿ ಇಲ್ಲಿ E1 ಇರೋದ್ರಿಂದ ಪ್ಲಸ್ 1 ಬರುತ್ತೆ ಇಂಟು 1 1 1 ಮೈನಸ್ 1 1 1. ಸೊ ಇಲ್ಲೇನು ಬರುತ್ತೆ 1 ಮೈನಸ್ 1 ಅಂದರೆ 0 ಬರುತ್ತೆ ನೋಡಿ 0 ಇಂಟು ಎನಿಥಿಂಗ್ 0 ಇರುತ್ತೆ. ನೆಕ್ಸ್ಟ್ 8 2 3 ಮೈನಸ್ 1 ಟು ದಿ ಪವರ್ 2 ಪ್ಲಸ್ 3 ಡಿಟರ್ಮಿನೆಂಟ್ ನೋಡಿ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 1 ಮೈನಸ್ 1 1 1 ಬರುತ್ತೆ. ಸೊ ಇಲ್ಲಿ ಆಡ್ ಇರೋದ್ರಿಂದ ಮೈನಸ್ 1 ಪವರ್ ಆಡ್ ಇದೆ ನೋಡಿ 2 ಪ್ಲಸ್ 3 ಅಂತಂದರೆ 5 ಇಂಟು 1 ಇಂಟು 1 1 ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಈಸ್ ಈಕ್ವಲ್ ಟು ಮೈನಸ್ 1 ಇಂಟು 1 ಪ್ಲಸ್ 1 ಅಂತಂದರೆ 2 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಮೈನಸ್ 2 ಬರುತ್ತೆ. ಸೊ ಅದೇ ಥರ ನೋಡಿ A 3 1 ತಗೊಂಡ್ರೆ ಈಸ್ ಈಕ್ವಲ್ ಟು ಮೈನಸ್ 1 ಟು ದಿ ಪವರ್ 3 ಪ್ಲಸ್ 1 ನೋಡಿ ಇಲ್ಲೇನಿದೆ ಈ ಎಲಿಮೆಂಟ್ ತಗೊಂಡಾಗ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 1 1 1 ಮೈನಸ್ 3 ಸಿಂಪ್ಲಿಫಿಕೇಶನ್ ಮೈನಸ್ 1 ಟು ದಿ ಪವರ್ ನೋಡಿ E1 ಇರೋದ್ರಿಂದ 3 ಪ್ಲಸ್ 1 ಅಂತಂದರೆ E1 ಇದೆ. ಸೊ E1 ಇದ್ದರೆ ನಮ್ಗೆ ಏನು ಬರುತ್ತೆ ಪಾಸಿಟಿವ್ ಬರುತ್ತೆ. ಸೊ ಡೈರೆಕ್ಟಾಗಿ ತೊಗೋಬೋದು E1 ಆಡ್ ಇದ್ದರೆ ಮೈನಸ್ 1ಗೆ E1 ಇದ್ದರೆ ಪ್ಲಸ್ 1 ಅಂದರೆ ಈವನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 ಇಂಟು ಮೈನಸ್ 3 ಮೈನಸ್ 3 1 ಇಂಟು 1 ಮೈನಸ್ 1 ಈಸ್ ಈಕ್ವಲ್ ಟು 1 ಇಂಟು ಮೈನಸ್ 3 ಮೈನಸ್ 1 ಅಂತಂದರೆ ಮೈನಸ್ 4. ಸೊ ಮೈನಸ್ 4 ಬರುತ್ತೆ. ಅದೇ ಥರ ನೋಡಿ ನೆಕ್ಸ್ಟು A 3 2 ತಗೊಂಡಾಗ ಈಸ್ ಈಕ್ವಲ್ ಟು ಮೈನಸ್ 1 ಟು ದಿ ಪವರ್ 3 ಪ್ಲಸ್ 2 ನೋಡಿ ಇಲ್ಲಿ ಯಾವ್ದು ಬರುತ್ತೆ ಇದು ತಗೊಂಡಾಗ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 1 1 2 3 ಸಾರಿ 2 ಮೈನಸ್ 3 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 3 ಪ್ಲಸ್ 2 ಅಂದರೆ 5 ಆಡ್ ನಂಬರ್ ಇದೆ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಮೈನಸ್ 1 ಇಂಟು ಮೈನಸ್ 3 ಮೈನಸ್ 3 2 ಇಂಟು 1 ಮೈನಸ್ 2. ಸೊ ಈಸ್ ಈಕ್ವಲ್ ಟು ಮೈನಸ್ 1 ಇಂಟು ಮೈನಸ್ 5 ಏನು ಬರುತ್ತೆ ಪ್ಲಸ್ 5. ಸೊ ಅದೇ ಥರ A 3 3 ಅಂತ ತಗೊಂಡಾಗ ಮೈನಸ್ 1 ಟು ದಿ ಪವರ್ 3 ಪ್ಲಸ್ 3 ನೋಡಿ ಇಲ್ಲೇನು ಬರುತ್ತೆ ಡಿಟರ್ಮಿನೆಂಟ್ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 2 ಮೈನಸ್ 1 ಸಾರಿ 1 ಮೈನಸ್ 1 2 1 ಅಂತ ಡಿಟರ್ಮಿನೆಂಟ್ 1 ಮೈನಸ್ 1 2 1. ಸೊ ಇಲ್ಲಿ ನೋಡಿ E1 ಇರೋದ್ರಿಂದ ಪ್ಲಸ್ 1 ಬರುತ್ತೆ 1 ಇಂಟು 1 1 ಮೈನಸ್ 2 ಇಂಟು ಮೈನಸ್ 1 ಪ್ಲಸ್ 2. ಸೊ 1 ಇಂಟು 3 ಈಸ್ 3 ಬರುತ್ತೆ. ಸೊ ಇವಾಗ ನೋಡಿ ಅಡ್ಜಾಯಿಂಟ್ ಬರಿಬೇಕು ನೋಡಿ ಅಡ್ಜಾಯಿಂಟ್ ಆಫ್ A ಏನು ಬರುತ್ತೆ ಇವಾಗ ಈಸ್ ಈಕ್ವಲ್ ಟು A11 A12 A13 A21 A22 A23 A31 A32 A33. ಸೊ ಈಸ್ ಈಕ್ವಲ್ ಟು ನೋಡಿ A11 ಏನಿದೆ ನೋಡಿ 4. ನೆಕ್ಸ್ಟ್ A12 ಮೈನಸ್ 5 A13 1 A21 2 A22 0 A23 minus 2. Next A31 minus 4. ಸಾರಿ ಇಲ್ಲಿ ನೋಡಿ ಏನು ಬರ್ತಿದೆ ಅದು ಓಕೆ 1 ಇಂಟು ಮೈನಸ್ 3 ಮೈನಸ್ 3 ಒಂದು ನಿಮಿಷ A31 ತಗೊಂಡಾಗ ಮೈನಸ್ 1 ಬರುತ್ತೆ ಮೈನಸ್ 1 1 1 ಮೈನಸ್ 3 ಓಕೆ ಇಲ್ಲಿ ಮೈನಸ್ ಇದೆ ಮೈನಸ್ ಅಂತಂದರೆ ಇದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ 3 ಮೈನಸ್ 1 ಅಂತಂದರೆ 2. ಬರುತ್ತೆ. ಸೊ ನೋಡಿ ಆನ್ಸರ್ ಕೂಡ ಏನೇನು ಬರುತ್ತೆ ನಮಗೆ 2.
ಸೊ ನೋಡಿ ಈಸ್ ಈಕ್ವಲ್ ಟು 2 ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ಆನ್ಸರ್ 2. ನೆಕ್ಸ್ಟ್ ನೋಡಿ A32 ಏನಿದೆ 5, A33 3 ಇದೆ. ಸೊ ನೋಡಿ ಅಡ್ಜಾಯಿಂಟ್ ಆಫ್ ಎ ಬಂತು. ಇವಾಗ ಎ ಇನ್ವರ್ಸ್ ಏನು ಬರುತ್ತೆ ನೋಡಿ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಇದೆ. ಸೊ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತಂದರೆ ಮಾಡಿದ್ವಿ. ಏನಿದೆ ನೋಡಿ ಡಿಟರ್ಮಿನೆಂಟ್ ಆಫ್ ಎ 10 ಇದೆ. ಸೊ ಡಿವೈಡೆಡ್ ಬೈ 10. ಸೊ ಇದೇನಾಗುತ್ತೆ ನೋಡಿ 4 2 2 ಮೈನಸ್ 5 0 5 1 ಮೈನಸ್ 2 3 ಅಂತ. ಸೊ ಎ ಇನ್ವರ್ಸ್ ಬಂತು. ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ. ಸೊ ಎಕ್ಸ್ ಅಂತಂದ್ರೆ ಏನಿದೆ ನಮಗೆ ಎಕ್ಸ್ ವೈ ಝೆಡ್ 3 ವೇರಿಯಬಲ್ಸ್ ಇದೆ. ಎ ಇನ್ವರ್ಸ್ 1/10 4 2 2 ಮೈನಸ್ 5 0 5 1 ಮೈನಸ್ 2 3 ಅಂತ ಇಂಟು ಮ್ಯಾಟ್ರಿಕ್ಸ್ ಬಿ ಇದೆ ನೋಡಿ. ಬಿ ಏನಿದೆ ನಮಗಿಲ್ಲಿ 4 0 2 ಅಂತ 4 0 2 ಅಂತ ಈಸ್ ಈಕ್ವಲ್ ಟು 1/10 ನೋಡಿ ಆಸ್ ಇಟ್ ಈಸು. ಇದನ್ನು ಮಲ್ಟಿಪ್ಲೈ 4 4s 16 ಪ್ಲಸ್ 2 0s 0 ಪ್ಲಸ್ 2 2s 4. ಸೊ ನೆಕ್ಸ್ಟ್ 5 4s ಮೈನಸ್ 5 ಇದೆ ಮೈನಸ್ 20 0 ಇಂಟು 0 0 5 2s 10. ಸೊ ಅದೇ ಥರ 1 ಇಂಟು 4 4 ಮೈನಸ್ 2 ಇಂಟು 0 0 3 ಇಂಟು 2 6. ಸೊ ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ 1/10 ಇದೆಯಲ್ಲ ಇಂಟು ಮಾಡಬೇಕು 1/10 is equal to 1/10 into 16 plus 4 20 minus 20 plus 10 minus 10 4 plus 6 10. ಸೊ ನೋಡಿ ಇದಕ್ಕೆ ಎಕ್ಸ್ ವೈ ಝೆಡ್ ಡಿವೈಡ್ ಮಾಡಬೇಕು. 20/10 minus 10/10 10/10. ಸೊ ನೋಡಿ ಏನು ಬರುತ್ತೆ 10 1s 10 2s. ಸೊ ಫಸ್ಟ್ ಆನ್ಸರ್ 2 10 1s 10 1s ಮೈನಸ್ 1 10 1s 10 1s ಪ್ಲಸ್ 1. ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 2, ವೈ ವ್ಯಾಲ್ಯೂ ಮೈನಸ್ 1, ಝೆಡ್ ವ್ಯಾಲ್ಯೂ ಪ್ಲಸ್ 1. ಸೊ ನೋಡಿ 12th ಕ್ವಶನ್ಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ 2 ಮೈನಸ್ 1 ಪ್ಲಸ್ 1. ನೆಕ್ಸ್ಟ್ ನೋಡಿ 13th ಕ್ವಶನ್ ಇದೆ 2x plus 3y plus 3z is equal to 5. First linear equation. X minus 2y plus z is equal to minus 4. Next 3x minus y minus 2z is equal to 3 ಅಂತ ಇದೆ. ಸೊ ಇಲ್ಲಿನೂ ಕೂಡ ಏನು ಮಾಡಬೇಕು ಫಸ್ಟ್ ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ನೋಡಿ ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ಏನು ಬರುತ್ತೆ ಇಲ್ಲಿ 2 coefficient of x y z ನೋಡಿ 2 3 3 1 minus 2 1 next 3 minus 1 minus 2 into ಏನಿರುತ್ತೆ ನೋಡಿ x y z is equal to 5 minus 4 3. ಸೊ ಮ್ಯಾಟ್ರಿಕ್ಸ್ ಫಾರ್ಮ್ ಏನಿದೆ ನಮಗೆ ax is equal to b ಅಂತ ಇದೆ ನೋಡಿ. ಸೊ ನೋಡಿ ಕಂಪೇರ್ ಮಾಡಿದರೆ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಕಂಪೇರ್ ಮಾಡಿದರೆ ಏನು ಬರುತ್ತೆ a is equal to ಏನು ಬರುತ್ತೆ ನೋಡಿ 2 3 3 1 minus 2 1 3 minus 1 minus 2. ಸೊ ನೋಡಿ b ವ್ಯಾಲ್ಯೂ ಏನು ಬರುತ್ತೆ 5 minus 4 3 ಅಂತ ಬರುತ್ತೆ. ಸೊ ಇವಾಗ ನೋಡಿ ಏನಿದೆ ನಮಗೆ x is equal to a inverse b ಅನ್ನು ಫೈಂಡ್ ಮಾಡಬೇಕು. ಸೊ a inverse ಅಂದರೆ ಏನಿದೆ ನೋಡಿ 1 divided by determinant of a into adjoint of a ಅಂತ. ಸೊ ಫಸ್ಟ್ ಏನು ಮಾಡಬೇಕು ನಾವು ಡಿಟರ್ಮಿನೆಂಟ್ ಆಫ್ a
2 into minus 2 plus 4 minus 1 into minus 1 plus 1 minus 3 into 1 into minus 2 minus 3 into 1 3 plus 3 into 1 into minus 1 minus 3 into minus 2 plus 6 is equal to 2 into 4 plus 1 5 minus 3 into minus 2 minus 3 minus 5 plus 3 into 6 minus 1 ಅಂತಂದ್ರೆ 5 is equal to 2 5s are 10 minus 3 minus 5 plus 15 so 40. This is also not equal to 0. So it has a next solution. So equations are consistent. So ಇವಾಗ ಏನು ಮಾಡಬೇಕು cofactors ನೋಡಿ ಏನು ಬರುತ್ತೆ a11 minus 1 to the power 1 plus 1 minus 2 1 minus 1 minus 2. So simplify ಮಾಡಿದರೆ ಇದು ನೋಡಿ e1 ಇರೋದ್ರಿಂದ plus 1 ಬರುತ್ತೆ minus 2 into minus 2 plus 4 minus 1 into minus 1 plus 1. So 1 into 5. So ಏನು ಬರುತ್ತೆ ನಮಗೆ ಇಲ್ಲಿ 5 a11 ಅದೇ ಥರ ನೋಡಿ a12 ತಗೊಂಡಾಗ minus 1 to the power 1 plus 2 ಡಿಟರ್ಮಿನೆಂಟ್ ನೋಡಿ 1 1 3 minus 2 ಅಂತ ಬರುತ್ತೆ. ಸೊ ಇಲ್ಲಿ ಆಡ್ 1 plus 2 ಅಂದರೆ 3 is a odd number. ಪವರ್ ಆಡ್ ಇರೋದ್ರಿಂದ minus 1 ಬರುತ್ತೆ 1 into minus 2 minus 3 into 1 3. ಸೊ ನೋಡಿ minus 1 into minus 5 2 plus 3 ಅಂತಂದರೆ 5. ಸೊ ಸೈನ್ ಮೈನಸ್ ಬರುತ್ತೆ ಇಲ್ಲೇನು ಬರುತ್ತೆ ಪ್ಲಸ್ 5. ಅದೇ ಥರ ನೋಡಿ a13 ತಗೊಂಡಾಗ minus 1 to the power 1 plus 3 ಡಿಟರ್ಮಿನೆಂಟ್ 1 minus 2 3 minus 1 ಬರುತ್ತೆ. ಸೊ ನೋಡಿ ಇಲ್ಲಿ e1 ಇರೋದ್ರಿಂದ ಪ್ಲಸ್ 1 into minus 1 minus 1 minus 3 into minus 2 plus 6. ಸೊ 1 into plus 5 ಏನು ಬರುತ್ತೆ ನಮಗೆ 5 ಬರುತ್ತೆ. ಸೊ ಅದೇ ಥರ ನೋಡಿ a21 ತಗೊಂಡಾಗ minus 1 to the power 2 plus 1 ಡಿಟರ್ಮಿನೆಂಟ್ ನೋಡಿ ಈ ಎಲಿಮೆಂಟ್ ತಗೊಂಡಾಗ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಬಿಟ್ಬಿಟ್ಟು 3 minus 1 minus 2. ಸೊ ನೋಡಿ minus 1 to the power 2 plus 3 ಅಂತಂದರೆ ಆಡ್ ಇದೆ. ಸೊ ಏನು ಬರುತ್ತೆ ನಮಗೆ minus 1 ಬರುತ್ತೆ minus 1 into 3 into minus 2 minus 6 minus 1 into 3 plus 3. So minus 1 into minus 3 is a plus 3. So ಅದೇ ಥರ a22 ತಗೊಂಡಾಗ minus 1 to the power 2 plus 2 ನೋಡಿ ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 3 minus 2. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ minus 1 ಇಲ್ಲಿ e1 ಇರೋದ್ರಿಂದ ಪ್ಲಸ್ 1 ಬರುತ್ತೆ 2 into minus 2 minus 4 minus 3 3s are 9. ಸೊ ಏನು ಬರುತ್ತೆ minus 13. ಅದೇ ಥರ ನೋಡಿ a23 ತಗೊಂಡಾಗ minus 1 to the power 2 plus 3 ಡಿಟರ್ಮಿನೆಂಟ್ ಈ ಎಲಿಮೆಂಟ್ ನೋಡಿ. ಸೊ ಅವಾಗ ಏನು ಬರುತ್ತೆ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 2 3 minus 1. ಸೊ ಇಲ್ಲಿ ಆಡ್ ಇರೋದ್ರಿಂದ minus 1 ಬರುತ್ತೆ ಇಂಟು 2 into minus 1 minus 2 3 3s are minus 9. ಸೊ ನೋಡಿ minus 1 into minus 2 minus 9 ಅಂತಂದರೆ minus 11 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 11. ಅದೇ ಥರ ನೋಡಿ a31 ತಗೊಂಡಾಗ a31 is equal to minus 1 to the power 3 plus 1 ಡಿಟರ್ಮಿನೆಂಟ್ ನೋಡಿ a31 ತಗೊಂಡಾಗ 3 minus 2 1 3 minus 2 1. ಸೊ ಸಿಂಪ್ಲಿಫೈ ಇಲ್ಲಿ ಈ 1 ಬರೋದ್ರಿಂದ ಪ್ಲಸ್ 1 3 1s are 3 minus 2 into 3 6 plus 6. ಸೊ 1 into 3 plus 6 9 is a 9. ಸೊ ಅದೇ ಥರ a32 ತಗೊಂಡಾಗ minus 1 to the power 3 plus 2 ಡಿಟರ್ಮಿನೆಂಟ್ ನೋಡಿ a32 ತಗೊಂಡಾಗ ಈ ಎಲಿಮೆಂಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 2 3
1 1 ಬರುತ್ತೆ. ಸೊ ನೋಡಿ ಇಲ್ಲಿನೂ ಆಡ್ ಇದೆ, ಆಡ್ ಇರೋದ್ರಿಂದ -1 ಬರುತ್ತೆ. ಪವರ್ ಆಡ್ ಇದ್ದರೆ 2 × 1 2, -3 × 1 3. ಸೊ -1 × -1 ಈಸ್ ಅ +1. ಅದೇ ಥರ ನೋಡಿ A33 ತಗೊಂಡಾಗ -1 to the power 3 + 3. ನೋಡಿ ಡಿಟರ್ಮಿನೆಂಟ್ ಏನು ಬರುತ್ತೆ, ಲಾಸ್ಟ್ ಎಲಿಮೆಂಟ್ ತಗೊಂಡಾಗ ಥರ್ಡ್ ಕಾಲಮ್ ಬಿಟ್ಟು 2 3 1 -2 2 3 1 ನೋಡಿ 2 3 1 1. ಸೊ ಇಲ್ಲಿ ಈ 1 ಇರೋದ್ರಿಂದ +1 ಬರುತ್ತೆ. ಪವರು 2 × 1 2, -3 × 1 3. ಸೊ -1 ಬಂತು. ಇವಾಗ ನೋಡಿ ಎಲ್ಲನೂ ಕೋಫ್ಯಾಕ್ಟರ್ಸ್ ಬಂತು. ಎಡ್ಜಾಯಿಂಟ್ ಆಫ್ ಎ ಬರಿಬೇಕು. ನೋಡಿ ಎಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ, A11 A12 A13 A21 A22 A23 A31 A32 A33. ಸೊ ಈಸ್ ಈಕ್ವಲ್ ಟು ನೋಡಿ A11 ಏನಿದೆ ನಮಗೆ 5, ಆಮೇಲೆ A12 ಏನಿದೆ ನೋಡಿ ಇಲ್ಲಿ A12 ಅದು ಕೂಡ 5ನೇ. ನೆಕ್ಸ್ಟ್ A13 ಅದು ಕೂಡ 5. ನೆಕ್ಸ್ಟ್ A21 3, A22 -13, A23 11. ಸೊ A31 9, A32 1, A33 A33 ನೋಡಿ ಏನಿದೆ ಇಲ್ಲಿ -1 ಏನು ಬರುತ್ತೆ 2 3 A33 ನೋಡಿ 2 3 1 -2 ಬರುತ್ತೆ. ಸಾರಿ ಇಲ್ಲಿ A ಥರ್ಡ್ ಕಾಲಮ್ ಥರ್ಡ್ ರೋ ಬಿಟ್ಬಿಟ್ಟು 2 3 1 -2. ಸೊ 2 2s -4 ಬರುತ್ತೆ. -4 -3. ಸೊ ಆನ್ಸರ್ ಏನು ಬರುತ್ತೆ -7 ಬರುತ್ತೆ. -7. ಸೊ ನೋಡಿ ಇಲ್ಲೇನು ಬರುತ್ತೆ -7. ಸೊ ಎ ಇನ್ವರ್ಸ್ ತಗೊಂಡಾಗ ನೋಡಿ A inverse is equal to 1 divided by determinant of A into adjoint of A ಅಂತ. ಸೊ 1 divided by determinant of A ಅಂತಂದರೆ ಏನಿದೆ ನೋಡಿ 40 ಇದೆ, ಡಿವೈಡೆಡ್ ಬೈ 40. ಸೊ ನೋಡಿ adjoint of A ಅಂದರೆ 5 5 5 3 -13 11 9 1 -7. ಸೊ ನೋಡಿ ಇವಾಗ x is equal to A inverse into B. ಸೊ x ಅಂತಂದರೆ x y z. A inverse 1 divided by 40 5 5 5 3 -13 11 9 1 -7 ಇಂಟು B ಅಂತಂದರೆ ಏನಿದೆ ನೋಡಿ 5 -4 3 ಅಂತ ಇದೆ. 5 -4 3. ಸೊ ನೋಡಿ ಇವಾಗ 1/40 ಆ್ಯಸ್ ಇಟ್ ಈಸು ಮಲ್ಟಿಪ್ಲೈ ಮಾಡೋಣ. 5 5s 25. 3 × -4 -12. 9 3s 27 + 27. ನೆಕ್ಸ್ಟ್ 5 5s 25. -13 × -4 ಪ್ಲಸ್ ಆಗುತ್ತೆ 52. 1 × 3 +3. ಸೊ ನೆಕ್ಸ್ಟ್ 5 5s 25. 11 4s -44 ಅಂದರೆ ಮೈನಸ್ ಇದೆಯಲ್ಲ ಅದಕ್ಕೋಸ್ಕರ. -7 × 3 -21. ಸೊ ಈಸ್ ಈಕ್ವಲ್ ಟು 1/40. ನೋಡಿ ಇಲ್ಲೇನು ಬರುತ್ತೆ 25 + 27 ಅಂದರೆ 52. 52
52 minus 12 ಅಂದರೆ 40. Next 25 plus 52 plus 8. 25 and plus 3 and 28. 28, 30, 80. Next 25 minus 44 minus 21. 25 ಅಲ್ಲಿ 21 ಹೋದರೆ 4 ಬರುತ್ತೆ. ಪ್ಲಸ್ 4 ಮತ್ತು ಮೈನಸ್ 44 ಡಿವೈಡ್ ಮಾಡಿದ್ರೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ minus 40. ಸೊ ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು ನೋಡಿ ಡಿವೈಡ್ 40 by 40, 80 by 40 minus 40 by 40 is equal to ನೋಡಿ 41 are 41, 41 are 42, 41 are 41. So 1, 2 minus 1. So in ಬರುತ್ತೆ x is equal to 1, y is equal to 2, z is equal to minus 1 ಬರುತ್ತೆ. 13th question. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ. x ಮೈನಸ್ ವೈ ಪ್ಲಸ್ 2z ಈಸ್ ಈಕ್ವಲ್ ಟು 7 ಇದೆ. 3x ಪ್ಲಸ್ 4y ಮೈನಸ್ 5z ಈಸ್ ಈಕ್ವಲ್ ಟು ಮೈನಸ್ 5. 2x ಮೈನಸ್ ವೈ ಪ್ಲಸ್ 3z ಈಸ್ ಈಕ್ವಲ್ ಟು 12 ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು, ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ಏನು ಬರುತ್ತೆ ನೋಡಿ. ಮ್ಯಾಟ್ರಿಕ್ಸ್ ಫಾರ್ಮು 1 minus 1 2, 3 4 minus 5, 2 minus 1 3 into x y z is equal to 7 minus 5 plus 12. ಸೊ ಏನಿದೆ ಇದು ಮ್ಯಾಟ್ರಿಕ್ಸ್ ಫಾರ್ಮು ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಇದೆ. ಕಂಪೇರ್ ಮಾಡಿದರೆ ನೋಡಿ ಎ ಏನು ಬರುತ್ತೆ ನಮಗೆ 1 minus 1 2, 3 4 minus 5, 2 minus 1 3 ಅಂತ ಬರುತ್ತೆ. ಸೊ ನೋಡಿ ಬಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ 7 minus 5 12 ಅಂತ ಬರುತ್ತೆ. ಇವಾಗ ನೋಡಿ ಏನು ಫೈಂಡ್ ಮಾಡ್ಬೇಕು ನಾವು ಇಲ್ಲಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ, ಮತ್ತು ಎ ಇನ್ವರ್ಸ್ ಅಂತಂದ್ರೆ ಏನು ಬರುತ್ತೆ ನಮಗೆ 1 divided by ಡಿಟರ್ಮೆಂಟ್ ಆಫ್ ಎ ಇಂಟು adjoint ಆಫ್ ಎ ಅಂತ ಬರುತ್ತೆ. ಸೊ ನೋಡಿ ಫಸ್ಟ್ ಏನು ಮಾಡಬೇಕಿಲ್ಲಿ, ಡಿಟರ್ಮಿನೆಂಟ್ ಇ 1 ಇಂಟು 4 3s are 12 ಮೈನಸ್ 1 ಇಂಟು ಮೈನಸ್ 5 ಪ್ಲಸ್ 5, ಬಟ್ ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಮೈನಸ್ ಆಫ್ ಮೈನಸ್ 1, 3 3s are 9 ಮೈನಸ್ 2 ಇಂಟು ಮೈನಸ್ 5 ಪ್ಲಸ್ 10 ಮೈನಸ್ ಪ್ಲಸ್ ಥರ್ಡ್ ಅಲ್ಟರ್ನೇಟ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ 2 ಇಂಟು 3 ಇಂಟು ಮೈನಸ್ 1 ಮೈನಸ್ 3 minus 2 into 4 8 is equal to 1 into 12 minus 5 7 minus into minus plus 9 plus 10. ಒಂದು ನಿಮಿಷದಲ್ಲಿ ನೋಡಿ 3 3s ಓಕೆ. ಫಸ್ಟು 1 minus 1 plus 2 okay, 3 4 minus 5 okay, 2 minus 1 3 okay. So 3 3s are 9 minus 2 into 5, 2 5s are 10 okay, plus 10. Next 9 plus 10 1 into 19 plus 2 into minus 3 minus 8 minus 11 is equal to 7 plus 19 minus 22. ಸೊ ನೋಡಿ ಆನ್ಸರ್ ಏನು ಬರುತ್ತೆ, 22 ಅಲ್ಲಿ 19 ಹೋದರೆ ಮೈನಸ್ 3 7 minus 3 ಅಂತಂದರೆ ಪ್ಲಸ್ 4 ನಾಟ್ ಈಕ್ವಲ್ ಟು 0. ಸೊ ಇಟ್ ಹ್ಯಾಸ್ ಎ ಯುನಿಕ್ ಸೊಲ್ಯೂಷನ್. ಸೊ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್. ಸೊ ಇವಾಗ ಏನು ಮಾಡ್ಬೇಕು ನಾವು, ಕೋಫ್ಯಾಕ್ಟರ್ಸ್ ನೋಡಿ ಏನು ಬರುತ್ತೆ. ಫಸ್ಟು a11 minus 1 to the power 1 plus 1 4 minus 5 minus 1 3. ಸೊ ನೋಡಿ ಈ 1 ಇರೋದ್ರಿಂದ ಪ್ಲಸ್ 1, 4 3s are 12 minus 1 into minus 5 plus 5. ಸೊ 12 minus 5 7. ಅದೇ ಥರ ನೋಡಿ a12 ತಗೊಂಡಾಗ minus 1 to the power 1 plus 2
ಡಿಟರ್ಮಿನೆಂಟ್ 3 minus 5 2 3. ಸೊ ಇಲ್ಲಿ ಆಡ್ ಇರೋದ್ರಿಂದ -1 ಬರುತ್ತೆ. 3 3s are 9 minus. ಸೊ ಪ್ಲಸ್ 2 into -5 ಅಂದರೆ +10. ಸೊ -1 into 19 is a -19. Next A13 -1 to the power 1 plus 3 determinant ನೋಡಿ 3 4 2 -1 is equal to -1 ಅನ್ನ even number ಅಂದ್ರೆ +1. 3 1s are -3 -2 4s are 8. So 1 into -11 is a -11. So ಅದೇ ತರ ನೋಡಿ A21 next -1 to the power 2 plus 1. ಈ ಎಲಿಮೆಂಟ್ ತಗೊಂಡಾಗ ನೋಡಿ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಬಿಟ್ಬಿಟ್ಟು -1 2 -1 3. ಸೊ ಇಲ್ಲಿ ಆಡ್ ಇರೋದ್ರಿಂದ -1 ಪವರ್ ನೋಡಿ 2 plus 1 ಅಂದರೆ 3 is a odd number. -1 into 3 -3 -1 into 2 +2. So -1 into -1 is a +1. Next A22 -1 to the power 2 plus 2 determinant. ಈ ಎಲಿಮೆಂಟ್ ತಗೊಂಡಾಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು ನೋಡಿ 1 2 2 3. ಇಲ್ಲಿ ಈವನ್ ಇರೋದ್ರಿಂದ +1 1 into 3 3 -2 2s are 4. So 1 into -1 is a -1. A23 -1 to the power 2 plus 3. ನೋಡಿ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಥರ್ಡ್ ಕಾಲಮ್ 1 -1 2 -1 ಆಡ್ ಇರೋದ್ರಿಂದ -1 1 into -1 -1 -2 into -1 +2. ಸೊ -1 into 2 -1 ಅಂತಂದ್ರೆ 1. ಸೊ ಆನ್ಸರ್ -1. ಅದೇ ತರ ನೋಡಿ A31 -1 to the power 3 plus 1. ನೋಡಿ ಡಿಟರ್ಮಿನೆಂಟ್ ಯಾವ್ದು ಬರುತ್ತೆ A31 ತಗೊಂಡಾಗ ಇದು. ಸೊ -1 2 4 -5. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈವನ್ ಇರೋದ್ರಿಂದ +1 ಬರುತ್ತೆ. -1 into -5 +5 -4 2s are 8. So 1 into -3 is a -3. Next A32 -1 to the power 3 plus 2. ನೋಡಿ ಡಿಟರ್ಮಿನೆಂಟ್ ಏನು ಬರುತ್ತೆ ಇಲ್ಲಿ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಸೆಕೆಂಡ್ ಕಾಲಮ್ 1 2 3 -5 1 2 3 -5. ಸೊ ಆಡ್ ಇರೋದ್ರಿಂದ -1 ಬರುತ್ತೆ. 1 into -5 -5 -3 2s are 6. So -1 into -11 is a +11. Next A33 -1 to the power 3 plus 3. ಇಲ್ಲಿ ನೋಡಿ A33 ತಗೊಂಡಾಗ ಇದು ನೋಡಿ ಥರ್ಡ್ ರೋ ಥರ್ಡ್ ಕಾಲಮ್ 1 -1 3 4 1 -1 3 4. ಸೊ ನೋಡಿ ಈವನ್ ಇರೋದ್ರಿಂದ 1 ಬರುತ್ತೆ. 1 4s are 4 -3 into -1 +3. ಸೊ ಆನ್ಸರ್ ಏನು ಬರುತ್ತೆ 7. ಸೊ ನೋಡಿ ಎಲ್ಲರದ್ದು ಕೋಫ್ಯಾಕ್ಟರ್ಸ್ ಬಂತು. ಇವಾಗ ನೋಡಿ ಅಡ್ಜಾಯಿಂಟ್ ಏನು ಬರುತ್ತೆ adjoint of A is equal to A11 A12 A13 A21 A22 A23 A31 A32 A33. ಸೊ ನೋಡಿ A11 ಎಲಿಮೆಂಟ್ ಏನು ಬಂದಿದೆ ನೋಡಿ ಫಸ್ಟ್ ಇಲ್ಲಿ A11 ಇಲ್ಲೇನೆ ಇದೆ A11 7 ಇದೆ. ನೆಕ್ಸ್ಟ್ A12 -19. ನೆಕ್ಸ್ಟ್ A13 -11 ಇದೆ. ನೆಕ್ಸ್ಟ್ A31 ನೋಡಿ ಸಾರಿ A21 1 A22 -1 A23 -1 A31 -3 A32 11 A33 7.
ಸೊ ನೋಡಿ ಇವಾಗ ಅಡ್ಜಾಯಿಂಟ್ ಬಂತು. ಎ ಇನ್ವರ್ಸ್ ಬರಿಬೇಕಲ್ಲ. ಎ ಇನ್ವರ್ಸ್ ಏನಾಗುತ್ತೆ ನೋಡಿ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ ಅಂತ. ಸೊ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಏನಿದೆ ನೋಡಿ ಇಲ್ಲಿ 4 ನೋಡಿ. ಅಡ್ಜಾಯಿಂಟ್ ಆಫ್ ಎ ಅಂತಂದ್ರೆ 7 1 -3 -19 -1 11 -11 -1 7 ಅಂತ. ಸೊ ನೋಡಿ ನಮ್ಗೇನಿದೆ, x ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಇದೆ. ಎಕ್ಸ್ ಅಂದರೆ XYZ. ಎ ಇನ್ವರ್ಸ್ 1/4 ಇಂಟು 7 1 -3 -19 -1 11 -11 -1 7 ಇಂಟು ಬಿ ಏನಿದೆ ನೋಡಿ, 7 -5 2 ಅಂತ 12 ಅಂತ. 7 -5 12 ಅಂತ ಈಸ್ ಈಕ್ವಲ್ ಟು 1/4. ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, 7 7s 49 1 into 5 -5 -3 into 12 12 3s 36 -36. Same thing, 19 -19 into 7 -133 -1 into -5 +5 11 12s plus 132. Next -11 into 7 ಅಂದರೆ -77 -1 into -5 +5 7 12s 84 is equal to 1/4 as it is. ನೋಡಿ 49 -5 -36 -36 - 5 ಅಂತಂದರೆ 41 -41 plus 39 -41 ಅಂದರೆ 8. ನೋಡಿ 32 ಅಲ್ಲಿ 33 ಹೋದರೆ 1 + 5 ಸಾರಿ -1 ಬರುತ್ತೆ. ಇದು -1 + 5 ಅಂತಂದರೆ 4. ನೆಕ್ಸ್ಟ್ 5 + 84 89 89 -77 ಅಂದರೆ ಎಷ್ಟು ಬರುತ್ತೆ 12. ನೋಡಿ 84 ಅಲ್ಲಿ 77 ಅಂತಂದರೆ 3 7 ಬರುತ್ತೆ. 7 + 5 12. ಸೊ XYZ is equal to 8/4 4/4 12/4 4 1s 4 2s 4 1s 4 1s 4 1s 4 3s is equal to ನೋಡಿ ಏನು ಬರುತ್ತೆ 2 1 3. ಸೊ X value 2, Y is a 1, Z is a 3. ಸೊ ನೋಡಿ 14th ಕ್ವಶನ್ಗೆ XYZ ವ್ಯಾಲ್ಯೂ X ಏನು ಬರುತ್ತೆ ನಮಗೆ 2, Y 1, Z 3. ನೆಕ್ಸ್ಟ್ ನೋಡಿ 15th ಕ್ವಶನ್ ಇದೆ. ಇಫ್ A is equal to ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ 2 -3 5 3 2 -4 1 1 -2 ಫೈಂಡ್ A ಇನ್ವರ್ಸ್ ಅಂತ ಕೇಳಿದ್ದಾನೆ. ಮತ್ತು ಯೂಸಿಂಗ್ A ಇನ್ವರ್ಸ್ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಅಂತಲೂ ಕೂಡ ಕೇಳಿದ್ದಾನೆ. ಸೊ ನೋಡಿ ಫಸ್ಟು A ಇನ್ವರ್ಸ್ ಅಂದರೆ ಏನು ಬರುತ್ತೆ ನಮಗೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಾಯಿಂಟ್ ಆಫ್ A ಬರುತ್ತೆ. ಸೊ ಫಸ್ಟ್ ಏನು ಮಾಡ್ಬೇಕು ನಾನು ಇಲ್ಲಿ ಡಿಟರ್ಮಿನೆಂಟ್ ಆಫ್ A. ನೋಡಿ A ಆಲ್ರೆಡಿ ಇದೆ. ಡಿಟರ್ಮಿನೆಂಟ್ ಆಫ್ A ಅಂದರೆ 2 ಇಂಟು -2 -4 -1 into -4 +4 -3 3 into -2 -6 1 into -4 ಫಸ್ಟ್ ಒಂದು ಮೈನಸ್ ಇರುತ್ತೆ ಮತ್ತು +4 ಆಗುತ್ತೆ. +5 into 3 into 1 3 -2 into 1 2 is equal to 2 into +4 -4 0 minus into minus +3 into -6 + 4 -2 +5 into 3 -2 1. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ is equal to 0 -3 2s 6 plus 5 is equal to -1. So this is also not equal to 0.
So it has a unique solution. Then equations are consistent. So cofactors. ಇವಾಗ cofactors a11 minus 1 to the power 1 plus 1 ನೋಡಿ 2 minus 4 1 minus 2 ಇಲ್ಲಿ e1 ಇರೋದ್ರಿಂದ plus 1 2 into minus 2 minus 4 minus 1 into minus 4 plus 4 is equal to 0 a12 minus 1 to the power 1 plus 2 determinant 3 minus 4 1 minus 2. So odd iru 1 plus 2 andre 3. 3 is the odd irodrinda minus 1. 3 into minus 2 minus 6 minus 1 into 4 plus 4. So minus 1 into minus 6 plus 4 antandre minus 2 is equal to plus 2. A13 is equal to minus 1 to the power 1 plus 3 determinant 3 2 1 1. So ನೋಡಿ minus 1 to the power e1 ಇರೋದ್ರಿಂದ 1 plus 3 e1 ಇರೋದ್ರಿಂದ 1 ಮಾತ್ರ ಬರುತ್ತೆ into 3 1s are 3 minus 2 into 1 2. So 1 ಬರುತ್ತೆ. ಅದೇ ಥರ ನೋಡಿ a21 ತಗೊಂಡ್ರೆ minus 1 to the power 2 plus 1 determinant ಈ ಎಲಿಮೆಂಟ್ ತಗೊಂಡಾಗ minus 3 5 1 minus 2. ಸೊ ನೋಡಿ ಆಡ್ ಇರೋದ್ರಿಂದ minus 1 ಪವರ್ ಆಡ್ ಇದೆ 2 plus 1 ಅಂದರೆ ಆಡ್ ಇದೆ minus 3 into minus 2 plus 6 minus 1 into 5 5. ಸೊ minus 1 into 6 minus 5 ಅಂತಂದರೆ 1. ಸೊ minus 1 a22 ನೋಡಿ a22 ಏನು ಬರುತ್ತೆ minus 1 to the power 2 plus 2 determinant ನೋಡಿ ಈ ಎಲಿಮೆಂಟ್ ತಗೊಂಡಾಗ 2 5 1 minus 2. ಸೊ ನೋಡಿ ಈ 1 ಇರೋದ್ರಿಂದ plus 1 2 into minus 2 minus 4 minus 1 into 5 5. ಸೊ minus 9 a23 minus 1 to the power 2 plus 3 determinant ನೋಡಿ ಈ ಎಲಿಮೆಂಟ್ ತಗೊಂಡಾಗ 2 minus 3 1 1. ಸೊ ಆಡ್ ಇದೆ 2 plus 3 ಅಂದರೆ 5 ಆಡ್ ಇರೋದ್ರಿಂದ minus 1 2 into 1 2 minus 1 into minus 3 plus 3. ಸೊ minus 5 ಬರುತ್ತೆ minus 1 into 2 plus 3 ಅಂದರೆ 5 minus 5 ಬರುತ್ತೆ. ಸೊ ಅದೇ ಥರ ನೋಡಿ a31 ತಗೊಂಡಾಗ minus 1 to the power 3 plus 1 determinant ನೋಡಿ ಏನು ಬರುತ್ತೆ ಈ ಎಲಿಮೆಂಟ್ ತಗೊಂಡಾಗ minus 3 5 2 minus 4. ಸೊ ಅದೇ ಥರ ನೋಡಿ ಫಸ್ಟ್ ಬರೀತೀನಿ a32 ಕೂಡ ಬರೀತೀನಿ ಫಸ್ಟ್ ಆಮೇಲೆ ಸಿಂಪ್ಲಿಫೈ minus 1 to the power 3 plus 2 3 2ಗೆ ಡಿಟರ್ಮಿನೆಂಟ್ ನೋಡಿ ಏನು ಬರುತ್ತೆ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 2 5 3 minus 4 3 2 ತಗೊಂಡಾಗ ಇದು ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಥರ್ಡ್ ರೋ ಬಿಟ್ಟು ಆಮೇಲೆ a33 ತಗೊಂಡಾಗ minus 1 to the power 3 plus 3 determinant ನೋಡಿ a33 2 minus 3 2 minus 3 3 2 ಅಂತ. ಸೊ ನೋಡಿ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಲೀವ್ 1 ಇರೋದ್ರಿಂದ ಪ್ಲಸ್ 1 minus 3 minus 4 ಅಂತಂದರೆ 12 minus 2 5s are 10. So 1 into 2 is a 2. Next odd ಇರೋದ್ರಿಂದ minus 1 2 into minus 4 minus 8 minus 3 5s are 15. So minus 1 into minus 23 is a 23. Next a33 3 plus 3 ಅಂತಂದರೆ e1. So plus 1 ಬರುತ್ತೆ 2 2s are 4 minus 3 into minus 3 plus 9. So 1 into 13 is a 13 ಬರುತ್ತೆ. ಸೊ ನೋಡಿ ಇವಾಗ adjoint A is equal to A11 A12 A13 A21 A22 A23 A31 A32
A33. ಸೊ ನೋಡಿ ಈಸ್ ಈಕ್ವಲ್ ಟು A11 ಏನು ಬರುತ್ತೆ ನೋಡಿ 0 ಇದೆ. A12 2, A13 1, A21 minus 1, A22 minus 9, A23 minus 5, A31 2, A32 23, A33 13. ಸೊ ನೋಡಿ ಅಡ್ಜಂಟ್ ಆಫ್ A ಬಂತು. ಇವಾಗ A ಇನ್ವರ್ಸ್ ಏನಾಗುತ್ತೆ ನಮಗೆ 1 divided by determinant of A into adjoint of A1. ಸೊ ನೋಡಿ 1 divided by determinant of A ಅಂತಂದ್ರೆ ಏನಿತ್ತು ನಮಗೆ -1 into 0 -1 2 2 minus 9 23 1 minus 5 13. ನೋಡಿ ಇದು A ಇನ್ವರ್ಸ್ ಬಂತು. ಸೊ ಇದರಲ್ಲೇನೆ 2 ಕ್ವಶನ್ ಇತ್ತು ನೋಡಿ. ಇಲ್ಲೇನಿದೆ ನೋಡಿ ಫೈಂಡ್ A ಇನ್ವರ್ಸ್ ಅನ್ನು ಕೊಟ್ಟಿದ್ದಾನೆ ಮತ್ತೆ ಯೂಸಿಂಗ್ A ಇನ್ವರ್ಸ್ ಸಾಲ್ವ್ ಸಿಸ್ಟಮ್ ಆಫ್ ಇಕ್ವೇಶನ್. ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು x is equal to A ಇನ್ವರ್ಸ್ B ಅಂತ. ಸೊ x ಅಂದರೆ XY Z, A ಇನ್ವರ್ಸ್ ಅಂತಂದರೆ -1 ಇದೆ. 1 divided by -1 ಅಂದರೆ -1 ಅಂತ ತಗೋದು. is equal to 0 minus 1 2 2 minus 9 23 1 minus 5 13. ನೋಡಿ B ಅಂತಂದರೆ ಏನಿದೆ ಇಲ್ಲಿ ಇಕ್ವೇಶನ್ ಕೊಟ್ಟಿದೆ ನೋಡಿ ಕೆಳಗಡೆ 11 minus 5 3 11 minus 5 3. ಸೊ ನೋಡಿ ಇದು -1 ಹಂಗೆ ಇಡೋಣ, ಆಮೇಲೆ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಇದು ಮಲ್ಟಿಪ್ಲೈ ನೋಡಿ 0 into 11 ಏನು ಬರುತ್ತೆ 0. 0 -1 into -5 +5. ಒಂದು ನಿಮಿಷ ಇದು 1 ಅಲ್ಲ -1 ನಿಮಿಷ. ಓಕೆ A11 A21 ನೋಡಿ 6 minus 5 is equal to 1 ಬರುತ್ತೆ ಇಂಟು -1. ಓಕೆ -1 0 ಇದು -1 ಇಂಟು -5 ಅಂತಂದರೆ +5 2 3s +6. ನೆಕ್ಸ್ಟ್ 2 11s 22 -5 -9 ಅಂದರೆ +45 9 5s 45. ಆಮೇಲೆ 23 ಇಂಟು -5 -5 3s 15 5 2s 10 +1 11. ನೆಕ್ಸ್ಟ್ 1 into 11 11 -5 into -5 +25 13 3s +39 is equal to ಮೈನಸ್ನ ನಂಗೆ ಇರ್ತೀನಿ, ಆಮೇಲೆ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಮೈನಸನ್ನು. ಸೊ ಇಲ್ಲೇನು ಬರುತ್ತೆ 5 + 6 ಓಕೆ ಇಲ್ಲಿ 2 3s. ಓಕೆ 5 + 6 ಅಂತಂದರೆ 11 ಅಂತ ಬರುತ್ತಲ್ಲ. ಒಂದು ನಿಮಿಷ ಇದು. ಓಕೆ 0 -1 2 2 - 9 23 1 - 5 ಓಕೆ 13 11 -5 ಸಾರಿ ಇದು -3 ಅಲ್ಲ. ಒಂದು ನಿಮಿಷ ಇಲ್ಲಿ ಓಕೆ -3 ಇದೆ ಸಾರಿ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ ಚೇಂಜ್ ಆಗುತ್ತೆ. 2 ಇಂಟು ಮೈನಸ್ ಇದು ಸೈನು ಇದು ಮತ್ತು ಈ ಸೈನು ಚೇಂಜ್ ಆಗುತ್ತೆ. ಸೊ -6 -115 ಇಲ್ಲೇನಾಗುತ್ತೆ -39. ಸೊ ಈಸ್ ಈಕ್ವಲ್ ಟು ನೋಡಿ ಇಲ್ಲೇನು ಬರುತ್ತೆ -1 ಆಮೇಲೆ ಇಲ್ಲಿ -2 ಇಲ್ಲಿ -3. ಸೊ -1 ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲದಕ್ಕೂ 1 2 3. ಸೊ ವ್ಯಾಲ್ಯೂಸ್ x y z
ಸೊ ಎಕ್ಸ್ ಈಸ್ ಈಕ್ವಲ್ ಟು 1 ಬರುತ್ತೆ, ವೈ ಈಸ್ ಈಕ್ವಲ್ ಟು 2, ಝಡ್ ಈಸ್ ಈಕ್ವಲ್ ಟು 3. ಸೊ ಇಲ್ಲಿ ನೋಡಿ ಇದು 23 ಇಂಟು 3 ಅಂತಂದರೆ, ಸಾರಿ ರಾಂಗ್ ಬರ್ತಿದ್ದು 5 ಎಲ್ಲ, 23 ಇಂಟು 3 3 9, 2 3 6 69, ಸೊ -2 ಬರುತ್ತೆ. ಸೊ ಅದೇ ಥರ 11 + 25 ಅಂತಂದರೆ 36, 36 - 33. ಓಕೆ, ಇವಾಗ ಕರೆಕ್ಟ್. ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 2, ಝಡ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ನೋಡಿ 16th ಕ್ವಶನ್ ಇದೆ. ದ ಕಾಸ್ಟ್ ಆಫ್ 4 kg ಆನಿಯನ್, 3 kg wheat, 2 kg rice is a 60. The cost of 2 kg onion, 4 kg wheat, 6 kg rice is a 90. The cost of 6 kg onion, 2 kg wheat and 3 kg rice is a 70. Find cost of each item per kg by matrix method ಅಂತ ಇದೆ. ಸೊ ನೋಡಿ ಇಲ್ಲಿ ಏನು ಬರುತ್ತೆ, ಫಸ್ಟ್ ಇಕ್ವೇಶನ್ ಬರೆಯೋಣ. 4x ಆನಿಯನ್, wheat, y, rice, 2z is equal to 60 rupees. One equation. Second one, 2x plus 4y plus 6z is equal to 90. So ಏನು ಬರುತ್ತೆ ಇವಾಗ, ನೆಕ್ಸ್ಟ್ ಇಕ್ವೇಶನ್ 6x plus 2y plus 3z is equal to 70. ಸೊ ನೋಡಿ ಇವಾಗ ಮ್ಯಾಟ್ರಿಕ್ಸ್, ದೇರ್ ಮ್ಯಾಟ್ರಿಕ್ಸ್ ಫಾರ್ಮ್ ಬರಿಬೇಕು. ಮ್ಯಾಟ್ರಿಕ್ಸ್ ಫಾರ್ಮ್ ಏನು ಬರುತ್ತೆ ನೋಡಿ, 4 3 2 2 4 6, ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ 6 2 3 ಇಂಟು ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು 60 90 70. ಮ್ಯಾಟ್ರಿಕ್ಸ್ ಫಾರ್ಮ್ AX is equal to B ಅಂತ. ಸೊ ನೋಡಿ ಫಸ್ಟು ಎ ಅಂತಂದರೆ ಎ ಏನಿದೆ ನಮಗೆ ಕಂಪೇರ್ ಮಾಡಿದಾಗ ಇಲ್ಲಿ ನೋಡಿ AX is equal to B ಫಾರ್ಮಲ್ಲಿ ಬರೆದಾಗ ಕಂಪೇರ್ ಮಾಡಿದಾಗ ಏನು ಬರುತ್ತೆ, 4 3 2 2 4 6 6 2 3. B 60 90 70. ಸೊ ನಾವೇನು ಫೈಂಡ್ ಮಾಡಬೇಕು ಇವಾಗ, ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಸೊ ಎ ಇನ್ವರ್ಸ್ ಅಂತಂದರೆ ಏನಿದೆ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಫಸ್ಟು ಡಿಟರ್ಮಿನೆಂಟ್ ಆಫ್ ಎ ಏನಿದೆ, 4 ಆಸ್ ಇಟ್ ಈಸ್, 4 3s 12 ಮೈನಸ್ 2 6s 12 ಪ್ಲಸ್, ಸಾರಿ ಮೈನಸ್ ಇದೆ, ಅಲ್ಟರ್ನೇಟ್ ಪ್ಲಸ್ ಮೈನಸ್ ಇರುತ್ತೆ, minus 3 into 2 3s 6 minus 6 6s 36 plus 2 into 2 2s 4 minus 6 4s 24 is equal to 4 into 12 minus 12 ಅಂತಂದ್ರೆ 0 minus 3 into 6 minus 36 minus 30 plus 2 into 24 minus 4 ಅಂದರೆ -20. ಸೊ ಏನು ಬರುತ್ತೆ ಆನ್ಸರ್, 4 0s 0 ಮೈನಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 3s 90 ಮೈನಸ್ 2 2s 40. ಸೊ ಆನ್ಸರ್ ಏನು ಬರುತ್ತೆ 50. ಸೊ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಸೊ ನಾಟ್ ಈಕ್ವಲ್ ಟು 0 ಅಂತಂದರೆ 50 ಅಂತಂದರೆ ಯುನಿಕ್ ಸೊಲ್ಯೂಷನ್ ಇದೆ, ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್. ಸೊ ಕೋಫ್ಯಾಕ್ಟರ್ಸ್ ನೋಡಿ, ಕೋಫ್ಯಾಕ್ಟರ್ಸ್ ಏನು ಬರುತ್ತೆ, ಫಸ್ಟು A11 ಮೈನಸ್ 1 ಟು ದಿ ಪವರ್ 1 ಪ್ಲಸ್ 1 4 6 2 3. ಸೊ ಇಲ್ಲಿ ನೋಡಿ E1 ಬರೋದ್ರಿಂದ 1 ಬರುತ್ತೆ, 4 3s 12 ಮೈನಸ್ 2 6 12. ಸೊ ಆನ್ಸರ್ ಏನು ಬರುತ್ತೆ, ಫಸ್ಟ್ ಒನ್ 0. A12 ತಗೊಂಡಾಗ ಮೈನಸ್ 1 ಟು ದಿ ಪವರ್ 1 ಪ್ಲಸ್ 2 ಡಿಟರ್ಮಿನೆಂಟ್ 2 6 6 3. ಸೊ ನೋಡಿ ಇಲ್ಲಿ ಆಡ್ ಇರೋದ್ರಿಂದ -1
2 3s are 6 minus 6 6 are 36. So minus 1 into minus 30 is a plus 30. ಅದೇ ಥರ ನೋಡಿ A13 ತಗೊಂಡಾಗ minus 1 to the power 1 plus 3 determinant 2 4 6 2. ಸೊ ನೋಡಿ ಇಲ್ಲಿ minus 1 ಈ 1 ಇರೋದ್ರಿಂದ plus 1 ಬರುತ್ತೆ. 1 plus 3 ಅಂದರೆ 4. ಸೊ 2 2s are 4 minus 6 4s are 24. So 4 minus 24 is a minus 20. ಸೊ ಅದೇ ಥರ ನೋಡಿ A21 is equal to minus 1 to the power 2 plus 1 determinant ಏನು ಬರುತ್ತೆ ನೋಡಿ 2 1 ತಗೊಂಡಾಗ 3 2 2 3 3 2 2 3 ಸಿಂಪ್ಲಿಫಿಕೇಶನ್ minus 1 to the power ಇಲ್ಲಿ ನೋಡಿ 3 ಇರೋದ್ರಿಂದ ಆಡ್ ಇದೆ, ಆಡ್ ಇದ್ದರೆ minus 1 ಬರುತ್ತೆ. 3 3s are 9 minus 2 2s are 4. ಸೊ minus 1 into 5 ಅಂತಂದರೆ is equal to minus 5 is equal to minus 5. ಅದೇ ಥರ A22 ಅಂದರೆ minus 1 to the power 2 plus 2 determinant ನೋಡಿ ಈ ಎಲಿಮೆಂಟ್ ಬಿಟ್ಬಿಟ್ಟು 4 2 6 3 ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು ಇಲ್ಲಿ ಈ 1 ಇರೋದ್ರಿಂದ ಪ್ಲಸ್ 1 4 3s are 12 6 2s are 12. ಸೊ 0. ನೆಕ್ಸ್ಟ್ A23 minus 1 to the power 2 plus 3 determinant 4 3 6 2 4 3 6 2. ಸೊ ಇಲ್ಲಿ ಆಡ್ ಇರೋದ್ರಿಂದ minus 1 4 2s are 8 minus 6 3s are 18. So minus 1 into minus 10 is a plus 10. ಸೊ ಅದೇ ಥರ ನೋಡಿ A31 32 33 A31 A32 A33 A31 ಅಂದರೆ minus 1 to the power 3 plus 1 minus 1 to the power 3 plus 2 minus 1 to the power 3 plus 3. ನೋಡಿ ಡಿಟರ್ಮಿನೆಂಟ್ ಏನಾಗುತ್ತೆ ಇಲ್ಲಿ is equal to into ಅಲ್ಲ into ಡಿಟರ್ಮಿನೆಂಟ್ ನೋಡಿ 3 1 ತಗೊಂಡಾಗ ಈ ಎಲಿಮೆಂಟ್ ಬಿಟ್ಬಿಟ್ಟು ಫಸ್ಟ್ ಕಾಲಮ್ ಥರ್ಡ್ ರೋ 3 2 4 6. ಅದೇ ಥರ ಈ ಎಲಿಮೆಂಟ್ ತಗೊಂಡಾಗ ಥರ್ಡ್ ರೋ ಸೆಕೆಂಡ್ ಕಾಲಮ್ 4 2 2 6. ಅದೇ ಥರ ಲಾಸ್ಟ್ ಒನ್ನು ಸಿಕ್ಸ್ತ್ ಎಲಿಮೆಂಟ್ ತಗೊಂಡಾಗ 4 3 2 4. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ minus 1 ಈ 1 ಇರೋದ್ರಿಂದ ಪ್ಲಸ್ 1 ಇಂಟು 3 6 18 minus 4 2s are 8. ಸೊ ಆನ್ಸರ್ 10 ಬರುತ್ತೆ. ಈಸ್ ಈಕ್ವಲ್ ಟು ಆಡ್ ಇರೋದ್ರಿಂದ minus 1 4 6 24 minus 2 2s are 4. ಸೊ minus 20. ಇಲ್ಲಿ ನೋಡಿ ಈ 1 ಇರೋದ್ರಿಂದ ಪ್ಲಸ್ 1 4 4s are 16 minus 2 3s are 6. ಸೊ ಆನ್ಸರ್ 10. ಇವಾಗ ನೋಡಿ ಎಲ್ಲನೂ ಕೋಫ್ಯಾಕ್ಟರ್ಸ್ ಬಂತು. ಸೊ ಕೋಫ್ಯಾಕ್ಟರ್ಸ್ ಬಂದಮೇಲೆ ಎಡ್ ಜಾಯಿಂಟ್ ನೋಡಿ ಎಡ್ ಜಾಯಿಂಟ್ ಏನಾಗುತ್ತೆ A11 A12 A13 A21 A22 A23 A31 A32 A33. So is equal to adjoint of first one ನೋಡಿ 0 A1 A12 30 A13 minus 20 A21 minus 5 A22 0 A23 10 A31 10 A32 minus 20 A33 10. ಸೊ ಇವಾಗ ಎ ಇನ್ವರ್ಸ್ ನೋಡಿ ಅಡ್ಜಾಯಿಂಟ್ ಆಫ್ ಎ ಬಂತು ನಮಗೆ. ಇವಾಗ ಎ ಇನ್ವರ್ಸ್
A inverse is equal to 1 divided by determinant of A into adjoint of A ಅಂತ. ಸೊ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಅಂತಂದರೆ ಏನಿದೆ ನಮಗೆ 50. ಸೊ ನೋಡಿ, ಡಿವೈಡೆಡ್ ಬೈ 50 ಇಂಟು 0 minus 5 10 30 0 minus 20 minus 20 10 10 ಅಂತ. ಸೊ ನೋಡಿ, ಇವಾಗ ಎ ಇನ್ವರ್ಸ್ ಬಂತು. ನಮಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ತೊಗೋಬೇಕಲ್ಲ. ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಎಕ್ಸ್ ವೈ ಎಕ್ಸ್ ಅಂದರೆ ಎಕ್ಸ್ ವೈ ಝೆಡ್ ಬರುತ್ತೆ. ಸೊ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂದರೆ 1/50 ಇಂಟು 0 minus 5 10 30 0 minus 20 minus 20 10 10. ಸೊ ಇಂಟು ಮ್ಯಾಟ್ರಿಕ್ಸ್ ಬಿ ಅಂತಂದರೆ ಏನಿದೆ ನೋಡಿ, 60 90 70. 60 70 90. ಸೊ 1/50 ಇಂಟು ನೋಡಿ ಮಲ್ಟಿಪ್ಲೈ ಮಾಡಿದರೆ ಇವಾಗ 0 into 60 0 minus 7 5s are 35 350 plus 10 9s are 900. Sorry 60 90. I'm sorry, the 90. ಇದು 90 ಇದು 70. ಸೊ ನೋಡಿ ಏನು ಬರುತ್ತೆ, ಇದು 90 70. ಸೊ minus 5 5 9s are 45 450 plus 10 7s are 700. Next 3 6 are 180 80 100. 0 into 90 ಅಂತಂದರೆ 0 minus 7 2s are 1400. Next 20 into 6 minus 1200. 10 9s are plus 900. 10 7s are plus 700 is equal to 1/50 into 700 minus 450 250. 1800 minus 1400 400. 9 plus 7 16 16 minus 12 400 again. So is equal to 1/50. ನೋಡಿ ಇಲ್ಲೇನೆ ಡಿವೈಡ್ ಮಾಡಿಬಿಡ್ತೀನಿ ಎಲ್ಲದಕ್ಕೂ. ಸೊ ನೋಡಿ ಡಿವೈಡ್ ಮಾಡಿದರೆ ಏನು ಬರುತ್ತೆ, 250 divided by 50, 400 divided by 50, 400 divided by 50 is equal to ನೋಡಿ ಏನು ಬರುತ್ತೆ, ಡಿವೈಡ್ ಮಾಡಿದರೆ 0 0 5 1s are 5 5s. So first answer 5. Second one 0 0 5 1s are 5 8s. So 0 0 5 1s are 5 8s. So 8 ಏನು ಬರುತ್ತೆ ಆನ್ಸರು 5 8 8 ಅಂತ ಬರುತ್ತೆ. x y z is equal to 5 8 8. ಸೊ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಕ್ಸ್ ಏನು ಬರುತ್ತೆ 5, ವೈ ಏನು ಬರುತ್ತೆ 8, ಝಡ್ ಏನು ಬರುತ್ತೆ 8. ಸೊ ಕಾಸ್ಟ್ ಆಫ್ ಏನಾಗುತ್ತೆ, ಕಾಸ್ಟ್ ಆಫ್ ಆನಿಯನ್ ಎಷ್ಟಿದೆ 5 ರೂಪಿ. ಆರ್ ಎಸ್ ಕಾಸ್ಟ್ ಆಫ್ wheat 8 rupee. Cost of rice 8 rupee. ಇದೆಲ್ಲ ಏನಿರುತ್ತೆ ಪರ್ ಕೆ ಜಿ ಇದೆ, ಪರ್
kg. ಸೊ ಆನ್ಸರ್ ಏನು ಬರುತ್ತೆ 588 ಅಂತ ಬರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.